ಸ್ನೇಹಿತರೆ, ಇತಿಹಾಸದಲ್ಲಿ ಒಬ್ಬ ಮನುಷ್ಯ ಇದ್ದ. ಅವನ ಮುಖ ನೋಡಿದರೆ ಜಗತ್ತೇ ನಗ್ತಾ ಇತ್ತು. ಆದರೆ ಅವನ ಹೃದಯದೊಳಗೆ ಎಷ್ಟೊಂದು ನೋವು ಇತ್ತಂತ ಯಾರಿಗೂ ತಿಳಿದೇ ಇರಲಿಲ್ಲ. ಇಂದಿಗೂ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಒಂದು ಚಿಕ್ಕ ಮೀಸೆ, ಕಪ್ಪು ಕೋಟ್, ಸಡಿಲ ಪ್ಯಾಂಟ್, ಕೈಯಲ್ಲಿ ಒಂದು ಕೋಲು ಮತ್ತು ತಲೆ ಮೇಲೆ ಒಂದು ಸಣ್ಣ ಬೌಲರ್ ಹ್ಯಾಟ್ ಧರಿಸಿದ ವ್ಯಕ್ತಿಯ ಚಿತ್ರವನ್ನು ನೋಡಿದರೆ ಜನರು ತಕ್ಷಣವೇ ಹೇಳ್ತಾರೆ, ಇವನೇ ಚಾರ್ಲಿ ಚಾಪ್ಲಿನ್ ಅಂತ. ಆದರೆ ಒಂದು ಪ್ರಶ್ನೆ, ಜಗತ್ತಿನ ಜನರನ್ನು ಹೊಟ್ಟೆ ಹಿಡಿದು ನಗಿಸಿದ ಈ ವ್ಯಕ್ತಿ ತನ್ನ ಜೀವನದಲ್ಲಿ ನಿಜವಾಗ್ಲೂ ಸಂತೋಷವಾಗಿದ್ನ? ಅವನ ಜೀವನವು ಯಶಸ್ಸಿನ ಕಥೆ ಅಥವಾ ಕಣ್ಣೀರು, ಹಸಿವು, ಅವಮಾನ, ಏಕಾಂತ ಮತ್ತು ನಿರಂತರ ಹೋರಾಟಗಳಿಂದ ತುಂಬಿದ ಜೀವನನ? ಇಂದು ನಾವು ಕೇವಲ ಒಬ್ಬ ನಟನ ಕಥೆಯನ್ನು ಕೇಳಲ್ಲ, ನಾವು ಒಬ್ಬ ಬಾಲಕನ ಜೀವನವನ್ನು ನೋಡಲಿದ್ದೇವೆ. ಅವನ ಬಾಲ್ಯದಲ್ಲಿ ಹೊಟ್ಟೆ ತುಂಬ ಊಟವೇ ಇರಲಿಲ್ಲ, ಮನೆ ಇರಲಿಲ್ಲ, ಸ್ಥಿರವಾದ ಕುಟುಂಬ ಇರಲಿಲ್ಲ, ಶಾಲೆ ಶಿಕ್ಷಣವೂ ಸಂಪೂರ್ಣವಾಗಲಿಲ್ಲ. ಆದರೂ ಅದೇ ಬಾಲಕ ಮುಂದೆ ಹೋಗಿ ಇಡೀ ವಿಶ್ವದ ಸಿನಿಮಾದ ಭಾಷೆಯನ್ನೇ ಬದಲಾಯಿಸಿದ. ಅವನು ಕೇವಲ ಸಿನಿಮಾ ಮಾಡಲಿಲ್ಲ, ಸಿನಿಮಾ ಎಂದರೆ ಏನು ಎಂಬುದನ್ನೇ ಹೊಸದಾಗಿ ವ್ಯಾಖ್ಯಾನಿಸಿದ. ಅವನು ಮಾತಿಲ್ಲದೆ ಲಕ್ಷಾಂತರ ಜನರನ್ನು ನಗಿಸ್ದ, ಮಾತಿಲ್ಲದೆ ಅಳಿಸ್ದ, ಮಾತಿಲ್ಲದೆ ಪ್ರೀತಿಸೋದನ್ನು ಕಲಿಸ್ದ, ಮಾತಿಲ್ಲದೆ ಅನ್ಯಾಯದ ವಿರುದ್ಧ ನಿಲ್ಲುವುದನ್ನು ತೋರಿಸ್ದ. ಇದು ಚಾರ್ಲಿನ್ ಚಾಪ್ಲಿನ್ನ ಜೀವನದ ಕತೆ. ದಿನಾಂಕ 16 ಏಪ್ರಿಲ್ 1889, ಸ್ಥಳ ವಾಲ್ವರ್ತ್, ಲಂಡನ್, ಇಂಗ್ಲೆಂಡ್. ಇಂದು ಆ ಸ್ಥಳವನ್ನು ನೋಡಲು ಲಕ್ಷಾಂತರ ಜನರು ಬರ್ತಾರೆ. ಆದರೆ 1889ರಲ್ಲಿ ಅದು ಶ್ರೀಮಂತರ ಪ್ರದೇಶ ಆಗಿರಲಿಲ್ಲ. ಅದು ಬಡವರ ಪ್ರದೇಶ. ಕಿರಿದಾದ ಬೀದಿಗಳು, ಹಳೆಯ ಕಟ್ಟಡಗಳು, ಕೆಲಸದ ಹುಡುಕಾಟದಲ್ಲಿ ಅಲೆದಾಡುವ ಜನ, ಹಸುವಿನಿಂದ ಬಳಲುವ ಕುಟುಂಬಗಳು, ಅಪರಾಧ ಮತ್ತು ಬಡತನ ಒಟ್ಟಿಗೆ ಬದುಕುತ್ತಿದ್ದ ಸಮಾಜ. ಅಂಥ ಸ್ಥಳದಲ್ಲಿ ಒಂದು ಮಗುವಿನ ಜನನ ಆಯಿತು. ಆ ಮಗುವಿನ ಹೆಸರು ಚಾರ್ಲ್ಸ್ ಸ್ಪೆನ್ಸರ್ ಚಾಪ್ಲಿನ್. ಮುಂದೆ ಇದೇ ಹೆಸರು ಜಗತ್ತಿನ ಪ್ರತಿಯೊಂದು ದೇಶಗಳಲ್ಲೂ ಕೇಳಿಸಿಕೊಳ್ಳಲಿದೆ ಅಂತ ಆಗ ಯಾರೂ ಊಹೆ ಮಾಡಿರಲಿಲ್ಲ. ಅವನ ತಂದೆ ಚಾರ್ಲ್ಸ್ ಚಾಪ್ಲಿನ್ ಸೀನಿಯರ್. ಅವರು ಸಂಗೀತ ನಾಟಕಗಳಲ್ಲಿ ಹಾಡುವ ಕಲಾವಿದರು ಆಗಿದ್ದರು. ಆ ಕಾಲದಲ್ಲಿ ಲಂಡನ್ನಲ್ಲಿ ಮ್ಯೂಸಿಕ್ ಹಾಲ್ ಎಂಬುವ ಮನೋರಂಜನಾ ಕಾರ್ಯಕ್ರಮಗಳು ಬಹಳ ಜನಪ್ರಿಯ ಆಗಿದ್ವು. ಜನರು ಕೆಲಸ ಮುಗಿಸಿ ಸಂಜೆ ಅಲ್ಲಿ ಹೋಗಿ ಹಾಡು, ನೃತ್ಯ ಮತ್ತು ಹಾಸ್ಯ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು. ಚಾರ್ಲಿಯ ತಂದೆ ಕೂಡ ಇದೇ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಮದ್ಯದ ವ್ಯಸನಕ್ಕೆ ಒಳಗಾಗಿದ್ರು. ಮೊದಲಿಗೆ ಅದು ಅಭ್ಯಾಸವಾಗಿತ್ತು, ನಂತರ ಅದು ವ್ಯಸನವಾಯಿತು. ಅದೇ ವ್ಯಸನ ಅವರ ಕುಟುಂಬವನ್ನು, ವೃತ್ತಿ ಜೀವನವನ್ನು ಹಾಳು ಮಾಡಿತು. ಚಾರ್ಲಿಯ ತಾಯಿ ಹನ್ನಾ ಹ್ಯಾರಿಯಟ್ ಹಿಲ್. ವೇದಿಕೆಯಲ್ಲಿ ಅವಳನ್ನು ಲಿಲ್ಲಿ ಹಾರ್ಲಿ ಎಂಬ ಹೆಸರಿನಿಂದ ಕರೀತಾ ಇದ್ರು. ಅವಳು ಕೂಡ ಉತ್ತಮ ಗಾಯಕಿ, ಅಭಿನಯ ಚತುರೆ. ವೇದಿಕೆಯಲ್ಲಿ ಜನರು ಅವಳನ್ನು ಮೆಚ್ತಿದ್ರು. ಚಾರ್ಲಿಗೆ ಅಭಿನಯದ ಮೊದಲ ಪ್ರೇರಣೆ ಆಕೆ ತಾಯಿ. ಆದರೆ ಜೀವನ ಅವರಿಗೆ ಕರುಣೆ ತೋರಲಿಲ್ಲ. ಒಂದು ದಿನ ಹಾಡುವಾಗ ಅವಳ ಧ್ವನಿ ಅಚಾನಕ್ಕಾಗಿ ಕುಸಿದೋಯ್ತು. ಜನರು ಅಸಮಾಧಾನ ವ್ಯಕ್ತಪಡಿಸಿದರು. ಆ ಕಾಲದ ವೇದಿಕೆಗಳು ಕ್ಷಮಿಸುವುದಿಲ್ಲ. ಒಮ್ಮೆ ಅವಕಾಶ ತಪ್ಪಿದರೆ ಮತ್ತೊಂದು ಅವಕಾಶ ಸಿಗುವುದು ತುಂಬ ಕಷ್ಟ. ಆ ದಿನಗಳ ನಂತರ ಅವಳಿಗೆ ಕೆಲಸ ಕಮ್ಮಿ ಆದವು. ಆರ್ಥಿಕವಾಗಿ ಸಂಕಷ್ಟ ಆರಂಭ ಆಯಿತು. ಚಾರ್ಲಿ ಇನ್ನೂ ಚಿಕ್ಕವನಾಗಿದ್ದ. ಆವಾಗಲೇ ಅವನ ತಂದೆ ತಾಯಿ ಬೇರ್ಪಟ್ಟರು. ಈ ಬೇರ್ಪಡೆಯ ನಂತರ ಚಾರ್ಲಿ ತನ್ನ ತಾಯಿ ಜೊತೆ ಉಳಿತಾನೆ. ಆದರೆ ಇದು ಕೂಡ ಯಾವುದೇ ಸುಖ ಜೀವನ ಆಗಿರಲಿಲ್ಲ. ಯಾಕಂದರೆ ಇದು ನಿಜವಾದ ಹೋರಾಟದ ಆರಂಭ ಆಗಿತ್ತು. ಒಂದು ದಿನ ಏನಾಯ್ತಂದರೆ, ಮನೆಯಲ್ಲಿದ್ದ ಆಹಾರ, ಕೊನೆಯ ಆಹಾರ ಕೂಡ ಮುಗ್ದೋಯ್ತು. ತಾಯಿ ಮಕ್ಕಳನ್ನು ನೋಡಿದ್ಲು. ತಾಯಿಯ ಕಣ್ಣಿನಲ್ಲಿ ಒಂದೇ ಪ್ರಶ್ನೆ, ಇವರಿಗೆ ಇವತ್ತು ನಾನು ಏನು ತಿನ್ನಿಸ್ಲಿ? ಆ ದಿನ ಅವಳಲ್ಲಿ ಉತ್ತರ ಇರಲಿಲ್ಲ. ಮನೆಯಲ್ಲಿದ್ದ ಕೆಲವೊಂದು ವಸ್ತುಗಳನ್ನು ಮಾರಲಾಯಿತು. ಸ್ವಲ್ಪ ಹಣ ಬಂದರೆ ಊಟ, ಇಲ್ದಿದ್ರೆ ಹಸಿವು. ಇಂದು ನಾವು ಬಡತನ ಅನ್ನೋ ಪದವನ್ನು ಸುಲಭವಾಗಿ ಬಳಸ್ತೇವೆ. ಆದರೆ ಸ್ನೇಹಿತರೆ, ಚಾರ್ಲಿ ಅನುಭವಿಸಿದ ಬಡತನ ಅದು ಕೇವಲ ಹಣದ ಕೊರತೆ ಆಗಿರಲಿಲ್ಲ. ಅದು ಪ್ರತಿದಿನ ಬದುಕುವುದೇ ಒಂದು ದೊಡ್ಡ ಯುದ್ಧವಾಗಿದ್ದ ಪರಿಸ್ಥಿತಿ. ನಂತರದ ವರ್ಷಗಳಲ್ಲಿ ಚಾರ್ಲಿ ಚಾಪ್ಲಿನ್ ತನ್ನ ಆತ್ಮಚರಿತ್ರೆಯಲ್ಲಿ ಬಾಲ್ಯದ ಈ ದಿನಗಳನ್ನು ನೆನಪಿಸಿಕೊಂಡಿದ್ದಾನೆ. ಅವನಿಗೆ ಬಾಲ್ಯದ ಸುಂದರ ನೆನಪುಗಳಿಗಿಂತ ಹಸುವಿನ ನೆನಪುಗಳೇ ಹೆಚ್ಚು. ಇದೇ ಅನುಭವ ಮುಂದೆ ಅವನ ಸಿನಿಮಾಗಳಲ್ಲಿ ಕೂಡ ಕಾಣಿಸುತ್ತೆ. ದಿ ಕಿಡ್, ಸಿಟಿ ಲೈಟ್ಸ್, ಮಾಡರ್ನ್ ಟೈಮ್. ಈ ಸಿನಿಮಾಗಳಲ್ಲಿ ಬಡವರ ಬಗ್ಗೆ ಅವನು ತೋರಿಸಿದ ಕರುಣೆ ಕೇವಲ ಕಲ್ಪನೆ ಅಲ್ಲ, ಅದು ಅವನು ಬದುಕಿದ ಜೀವನ. ಆ ಪುಟ್ಟ ಹುಡುಗನಿಗೆ ಆಗ ತಿಳಿದಿರಲಿಲ್ಲ, ಮುಂದಿನ ಕೆಲವು ವರ್ಷಗಳಲ್ಲಿ ಅವನು ಮನೆ ಕಳ್ಕೊಳ್ಳಿದ್ದಾನೆ, ಶಾಲೆಯನ್ನು ಕಳೆದುಕೊಳ್ಳಲಿದ್ದಾನೆ, ತಾಯಿಯನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬರಲಿದೆ. ಕೆಲವು ದಿನಗಳಲ್ಲಿ ಅವನು ಅನಾಥ ಮಕ್ಕಳ ಆಶ್ರಯ ಕೇಂದ್ರದಲ್ಲಿ ಬದುಕಬೇಕಾಗತ್ತೆ ಅಂತ.
ಆದರೆ ಅದೇ ಕತ್ತಲೆ ಮಧ್ಯೆ ಒಂದು ಚಿಕ್ಕ ವೇದಿಕೆ ಅವನ ಬದುಕನ್ನೇ ಬದಲಾಯಿಸಲಿದೆ. ಆ ವೇದಿಕೆಯ ಮೇಲೆ ಮೊದಲ ಬಾರಿಗೆ ನಿಂತ ಆ ಬಾಲಕ ಹೇಗೆ ಮುಂದೆ ಇಡೀ ಜಗತ್ತಿನ ನಗುವಿನ ಚಕ್ರವರ್ತಿ ಆದ, ಅದನ್ನು ಈ ಭಾಗದಲ್ಲಿ ನೋಡೋಣ. ಕೆಲವು ಮಕ್ಕಳು ಆಟ ಆಡ್ತಾ ಬಾಲ್ಯವನ್ನು ಕಳೀತಾರೆ, ಇನ್ನು ಕೆಲವು ಮಕ್ಕಳು ಕನಸು ಕಾಣುತ್ತಾ ದೊಡ್ಡವರಾಗ್ತಾರೆ. ಆದರೆ ಚಾರ್ಲಿ ಚಾಪ್ಲಿನ್ ಎಂಬ ಪುಟ್ಟ ಬಾಲಕನಿಗೆ ಬಾಲ್ಯವೇ ಇರಲಿಲ್ಲ. ಅವನ ಪ್ರತಿಯೊಂದು ಬೆಳಗ್ಗೆ ಒಂದೇ ಪ್ರಶ್ನೆಯಿಂದ ಆರಂಭ ಆಗ್ತಿತ್ತು: ಇವತ್ತು ಊಟ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ಲವೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ತಾಯಿ ಅನ್ನ ಮಕ್ಕಳಿಗೆ ತನ್ನ ನೋವನ್ನು ತೋರಿಸ್ಬಾರ್ದಂತ ನಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು. ಆದರೆ ಮಕ್ಕಳಿಂದ ತಾಯಿಯ ಕಣ್ಣೀರನ್ನು ಹೆಚ್ಚು ದಿನ ಮರೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಒಂದು ತುಂಡು ಬ್ರೆಡ್ ಕೂಡ ಇರ್ತಿರಲಿಲ್ಲ. ಒಂದು ದಿನ ಊಟ ಸಿಕ್ಕರೆ ಮತ್ತೊಂದು ದಿನ ಹಸಿವು. ಅಂಥ ಪರಿಸ್ಥಿತಿಯಲ್ಲೇ ಚಾರ್ಲಿಯ ಬಾಲ್ಯ ಕಳೀತು. ಬಡತನವೇ ಒಂದು ಸಮಸ್ಯೆ ಆಗಿದ್ದರೆ ಬಹುಶಃ ಅವ್ರು ಹೇಗೋ ಬದುಕ್ತಿದ್ರೇನೋ. ಆದರೆ ವಿಧಿ ಇನ್ನೊಂದು ದೊಡ್ಡ ಹೊಡೆತ ನೀಡಿತು. ಚಾರ್ಲಿಯ ತಾಯಿ ಅನ್ನ ಇವಳ ಆರೋಗ್ಯ ಹದಗೆಡತೊಡಗಿತು. ಮೊದಲು ಅದು ಕೇವಲ ದೈಹಿಕ ಆಯಾಸ ಅಂತ ಎಲ್ಲರೂ ಭಾವಿಸಿದರು. ಆದರೆ ದಿನ ಕಳೆದಂತೆ ಅವಳ ಮಾನಸಿಕ ಆರೋಗ್ಯ ಕೂಡ ಕುಸಿತು. ಆ ಕಾಲದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಚಿಕಿತ್ಸೆ ಕೂಡ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಚಾರ್ಲಿ ಇನ್ನೂ ಚಿಕ್ಕವನು, ಆದರೆ ತನ್ನ ತಾಯಿಯನ್ನು ನಿಧಾನವಾಗಿ ಕುಸಿತಾ ಇರುವುದನ್ನು ಅವನ ನೋಡಬೇಕಾಯಿತು. ಒಬ್ಬ ಮಗುವಿಗೆ ಇದಕ್ಕಿಂತ ದೊಡ್ಡ ನೋವು ಮತ್ತೇನಿರ್ಬೋದು ಸ್ನೇಹಿತರೆ? ತಾಯಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ, ತಂದೆ ಕುಟುಂಬದೊಂದಿಗೆ ಇರಲಿಲ್ಲ. ಕೊನೆಗೆ ಚಾರ್ಲಿ ಮತ್ತು ಅವನ ಅಣ್ಣ ಸಿಡ್ನಿಯನ್ನು ಸರ್ಕಾರದ ಆಶ್ರಯದಲ್ಲಿದ್ದ ಮಕ್ಕಳ ಸಂಸ್ಥೆಗೆ ಕಳಿಸಲಾಯಿತು. ಅದು ಇಂದಿನ ಅರ್ಥದಲ್ಲಿ ಕೇವಲ ಅನಾಥಾಶ್ರಮ ಮಾತ್ರ ಅಲ್ಲ. ಅಂಥ ಸಂಸ್ಥೆಗಳಲ್ಲಿ ಬಡ ಮಕ್ಕಳಿಗೆ ವಾಸ, ಆಹಾರ ಮತ್ತು ಮೂಲಭೂತ ಶಿಕ್ಷಣ ನೀಡಲಾಗ್ತಿತ್ತು. ಆದರೆ ಮನೆಯ ಪ್ರೀತಿ ಅಲ್ಲಿ ಇರಲಿಲ್ಲ. ತಾಯಿಯ ಮಮತೆ ಇರಲಿಲ್ಲ, ಸ್ನೇಹದ ಸ್ಪರ್ಶ ಇರಲಿಲ್ಲ, ನಿಯಮಗಳು ಮಾತ್ರ ಇದ್ದವು, ಶಿಸ್ತಿತ್ತು. ಚಾರ್ಲಿಗೆ ಪ್ರತಿದಿನ ತನ್ನ ತಾಯಿಯ ನೆನಪು ಕಾಡ್ತಾ ಇತ್ತು. ರಾತ್ರಿ ಮಲಗುವಾಗ ಅವನು ಯೋಚಿಸ್ತಿದ್ದ, ಈಗ ಅಮ್ಮ ಎಲ್ಲಿದ್ದಾರೆ, ಅವರು ಚೆನ್ನಾಗಿದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರನೇ ಇರಲಿಲ್ಲ. ಈ ಕತ್ತಲೆ ಸಮಯದಲ್ಲಿ ಚಾರ್ಲಿಗೆ ದೊಡ್ಡ ಆಸರೆ ಅವನ ಅಣ್ಣ ಸಿಡ್ನಿ ಚಾಪ್ಲಿನ್. ಸಿಡ್ನಿ ಚಾರ್ಲಿಗಿಂತ ಹಿರಿಯ. ಅವನು ತಮ್ಮನನ್ನು ಯಾವತ್ತೂ ಧೈರ್ಯ ಪಡಿಸ್ತಿದ್ದ. ಒಂದು ದಿನ ನಮ್ಮ ಜೀವನ ಬದಲಾಗತ್ತೆ, ಈ ಮಾತನ್ನು ಅವನು ಹೇಳ್ತಿದ್ದ. ಈ ಮಾತುಗಳು ಕೇವಲ ಸಮಾಧಾನದ ಮಾತುಗಳಾಗಿರಲಿಲ್ಲ, ಮುಂದೆ ಅವು ನಿಜವಾಗ್ಲಿದ್ದವು. ಸಿಡ್ನಿಯ ನಂತರ ಚಾರ್ಲಿಗೆ ನಾಟಕದ ಅವಕಾಶಗಳನ್ನು ಹುಡುಕಿಕೊಟ್ಟ. ಅವರಿಬ್ಬರ ಸಂಬಂಧ ಕೇವಲ ಸಹೋದರರ ಸಂಬಂಧ ಅಲ್ಲ, ಅದು ಎರಡು ಯೋಧರು ಒಟ್ಟಿಗೆ ಬದುಕಿಗಾಗಿ ಹೋರಾಡಿದ ಕತೆ. ಒಂದು ದಿನ ಲಂಡನ್ನ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಚಾರ್ಲಿಯ ತಾಯಿ ಹಾಡ್ತಾ ಇದ್ದಾಳೆ. ಅಕಸ್ಮಾತ್ ಅವಳ ಧ್ವನಿ ಕುಸಿದು ಹೋಗುತ್ತೆ. ಪ್ರೇಕ್ಷಕರು ತುಂಬ ಸಿಟ್ಟುಕೊಂಡ್ರು, ಅಸಮಾಧಾನಗೊಂಡ್ರು, ಕೆಲವರು ಕೂಗತೊಡಗಿದ್ರು. ಕಾರ್ಯಕ್ರಮ ನಿಲ್ಲುವ ಪರಿಸ್ಥಿತಿ ಉಂಟಾಯಿತು. ಆಗ ಅಲ್ಲಿದ್ದ ನಿರ್ವಾಹಕ ಒಂದು ವಿಚಿತ್ರ ನಿರ್ಧಾರ ತಗೊಂಡ. ವೇದಿಕೆಯ ಪಕ್ಕದಲ್ಲಿ ನಿಂತಿದ್ದ ಪುಟ್ಟ ಬಾಲಕನನ್ನು ಕರೆಸ್ದ. ಆ ಬಾಲಕ ಯಾರಂದರೆ 5 ವರ್ಷದ ಚಾರ್ಲಿ. ಚಾರ್ಲಿ ಮೊದಲಿಗೆ ಸ್ವಲ್ಪ ಹೆದರ್ದ, ಆದರೆ ವೇದಿಕೆಯ ಮೇಲೆ ಕಾಲಿಟ್ಟ, ಹಾಡಲು ಆರಂಭಿಸಿದ. ಪ್ರೇಕ್ಷಕರು ಮೊದಲು ಆಶ್ಚರ್ಯಪಟ್ಟರು, ನಂತರ ಚಪ್ಪಾಳೆ ತಟ್ಟಲು ಆರಂಭಿಸಿದರು. ಕೆಲವರು ಸಂತೋಷದಿಂದ ನಾಣ್ಯಗಳನ್ನು ವೇದಿಕೆ ಮೇಲೆ ಎಸೆದರು. ಇಲ್ಲಿ ಚಾರ್ಲಿ ಮಾಡಿದ ಕೆಲಸವೇ ಅವನ ವಿಭಿನ್ನತೆಯನ್ನು ತೋರಿಸ್ತು. ಅವನು ಹಾಡನ್ನು ನಿಲ್ಲಿಸ್ದ, ಮೊದಲು ನೆಲದಲ್ಲಿದ್ದ ನಾಣ್ಯಗಳನ್ನು ಎತ್ತುಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ದ. ಜನ ಜೋರಾಗಿ ನಕ್ಕರು. ನಂತರ ಇವನು ಮತ್ತೆ ಹಾಡಲಿಕ್ಕೆ ಆರಂಭಿಸಿದ. ಅದು ಹಾಸ್ಯಕ್ಕಾಗಿ ಮಾಡಿದ ಅಭಿನಯ ಅಲ್ಲ, ಅವನ ಕುಟುಂಬಕ್ಕಾಗಿ ಆ ನಾಣ್ಯಗಳು ತುಂಬ ಮುಖ್ಯವಾಗಿದ್ದವು. ಆದರೆ ಪ್ರೇಕ್ಷಕರಿಗೆ ಅದು ಅದ್ಭುತ ಹಾಸ್ಯವಾಗಿ ಕಾಣಿಸ್ತು. ಬಹುಶಃ ಆ ದಿನವೇ ಜಗತ್ತು ತನ್ನ ಭವಿಷ್ಯದ ಮಹಾನ್ ಹಾಸ್ಯ ನಟನನ್ನು ಮೊದಲ ಬಾರಿಗೆ ನೋಡ್ತು. ಚಾರ್ಲಿಯ ಶಿಕ್ಷಣ ಬಹಳ ಕಡಿಮೆ. ಅವನು ನಿಯಮಿತವಾಗಿ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಡತನ, ತಾಯಿ ಅನಾರೋಗ್ಯ, ಮನೆಯ ಸಮಸ್ಯೆಗಳು ಇವೆಲ್ಲ ಅವನ ವಿದ್ಯಾಭ್ಯಾಸವನ್ನು ಅಡ್ಡಿಪಡಿಸಿದವು. ಆದರೆ ಜೀವನವೇ ಅವನಿಗೆ ಶಿಕ್ಷಕನಾಯಿತು. ರಸ್ತೆಯಲ್ಲಿ ನಡೆಯುವ ಜನ, ಇವರನ್ನು ಅವನು ಗಮನಿಸ್ತಿದ್ದ. ಕುಡಿದು ತೂಗಾಡುವವರ ನಡೆ, ಶ್ರೀಮಂತರ ಗರ್ವ, ಬಡವರ ಸಂಕಷ್ಟ, ಮಕ್ಕಳ ಆಟ, ವೃದ್ಧರ ಮುಖದ ಭಾವನೆ, ಅವನು ಎಲ್ಲವನ್ನೂ ಗಮನಿಸ್ತಾ ಇದ್ದ. ಯಾರೂ ಊಹೆ ಮಾಡಿರಲಿಲ್ಲ ಮುಂದೆ ಇದೇ ಗಮನಿಸುವ ಶಕ್ತಿ ಅವನ ಅಭಿನಯವನ್ನು ಜಗತ್ತಿನ ಶ್ರೇಷ್ಠ ಅಭಿನಯಗಳಲ್ಲಿ ಒಂದಾಗಿಸಲಿದೆ ಅಂತ. ಒಂದು ರಾತ್ರಿ ಚಾರ್ಲಿ ತನ್ನ ಅಣ್ಣನಿಗೆ ಹೇಳ್ತಾನೆ, ನಾನು ಒಂದು ದಿನ ದೊಡ್ಡ ಕಲಾವಿದನ ಆಗ್ತೇನೆ. ಅದು ಅಂದು ಬಡ ಬಾಲಕನ ಕನಸಷ್ಟೇ ಆಗಿರ್ಬೋದು. ಆದರೆ ಕೆಲವು ಕನಸುಗಳು ಪರಿಸ್ಥಿತಿಯನ್ನು ನೋಡಿ ಹುಟ್ಟಲ್ಲ, ಅವು ಹೃದಯದೊಳಗಿಂದ ಹುಟ್ಟುತ್ತವೆ. ಚಾರ್ಲಿ ಕನಸು ಕೂಡ ಹಾಗೇ ಇತ್ತು. ವೇದಿಕೆ ಮೇಲೆ ಮೊದಲ ಚಪ್ಪಾಳೆ ಸಿಕ್ಕಿತು, ಆದರೆ ಜೀವನ ಬದಲಾಗಲಿಲ್ಲ. ಹಸಿವು ಇನ್ನೂ ಇತ್ತು, ಇನ್ನೂ ಕೆಲಸದ ಹುಡುಕಾಟ ಇತ್ತು, ಬಡತನ ಇತ್ತು, ಅನಿಶ್ಚಿತತೆ ಇತ್ತು. ಆದರೆ ಈಗ
ಚಾರ್ಲಿ ಒಳಗೆ ಒಂದು ಹೊಸ ನಂಬಿಕೆ ಹುಟ್ಟಿತ್ತು. ನಾನು ಜನರನ್ನು ನಗಿಸಬಲ್ಲೆ. ಅದೇ ನಂಬಿಕೆ ಮುಂದೆ ಅವನನ್ನು ವಿಶ್ವದ ಅತಿ ದೊಡ್ಡ ವೇದಿಕೆಗಳವರೆಗೆ ಕರೆದೊಯ್ಯಲಿದೆ. ಈ ಪುಟ್ಟ ಹುಡುಗ ಈಗ ವೇದಿಕೆ ರುಚಿ ನೋಡಿದ್ದ. ಆದರೆ ವೇದಿಕೆ ಮೇಲೆ ನಿಲ್ಲೋದಕ್ಕೂ ಜಗತ್ತಿನ ಶ್ರೇಷ್ಠ ಕಲಾವಿದ ಆಗೋದಕ್ಕೂ ಮಧ್ಯೆ ಸಾವಿರಾರು ಕಷ್ಟಗಳು ಬಾಕಿ ಇವೆ. ಮುಂದಿನ ವರ್ಷಗಳಲ್ಲಿ ಅವನು ಪತ್ರಿಕೆ ಮಾಡ್ತಾನೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ, ಹಸುವಿನೊಂದಿಗೆ ಹೋರಾಡ್ತಾನೆ. ಆದರೆ ಒಂದು ದಿನ ನಾಟಕ ಕಂಪನಿಯ ಬಾಗಿಲು ಅವನಿಗೆ ತೆರೆದುಕೊಳ್ಳಲಿದೆ. ಆ ಒಂದು ಅವಕಾಶ ಚಾರ್ಲಿ ಚಾಪ್ಲಿನ್ ಹೆಸರನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಬರೆಯಲಿದೆ. ಆ ಅವಕಾಶ ಹೇಗೆ ಸಿಕ್ತು? ಒಬ್ಬ ಬಡ ಬಾಲಕ ಲಂಡನ್ನ ಬೀದಿಗಳಿಂದ ಹಾಲಿವುಡ್ನ ದಂತಕಥೆಯಾಗುವ ಪ್ರಯಾಣ ಹೇಗೆ ಆರಂಭ ಆಯಿತು ಅದನ್ನು ಈ ಭಾಗದಲ್ಲಿ ನೋಡೋಣ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಲು ಒಂದೇ ಒಂದು ಅವಕಾಶ ಸಾಕಾಗತ್ತೆ. ಆದರೆ ಆ ಒಂದು ಅವಕಾಶ ಸಿಗುವ ಮೊದಲು ಅವನು ಎಷ್ಟು ಬಾಗಿಲುಗಳನ್ನು ತಟ್ಟಬೇಕಾಗತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಚಾರ್ಲಿ ಚಾಪ್ಲಿನ್ನ ಜೀವನದಲ್ಲೂ ಅದೇ ನಡೀತು. ಬಾಲ್ಯದಲ್ಲಿ ಹಸಿವು, ಅನಾಥಾಶ್ರಮ, ತಾಯಿ ಅನಾರೋಗ್ಯ, ತಂದೆಯ ನಿರ್ಲಕ್ಷ್ಯ ಇವೆಲ್ಲವೂ ಅವನನ್ನು ಮುರಿಬೋದಾಗಿತ್ತು. ಆದರೆ ಅವು ಅವನನ್ನು ಮುರಿಲಿಲ್ಲ, ಬದಲಾಗಿ ಅವು ಅವನನ್ನು ಗಟ್ಟಿಗೊಳಿಸಿದ್ವು. ಶಾಲೆ ಶಿಕ್ಷಣ ಪೂರ್ಣವಾಗಲಿಲ್ಲ, ಹಣವಿಲ್ಲ, ಮನೆಯ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ. ಹೀಗಾಗಿ ಚಾರ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಹುಡುಕಬೇಕಾಯಿತು. ಅವನು ಮಾಡಿದ ಕೆಲಸಗಳು ತುಂಬ ಸರಳವಾಗಿದ್ದು, ಕೆಲವೊಮ್ಮೆ ಅಂಗಡಿಯಲ್ಲಿ ಸಹಾಯ, ಕೆಲವೊಮ್ಮೆ ಓಡಾಟದ ಕೆಲಸ, ಕೆಲವೊಮ್ಮೆ ಸಂದೇಶಗಳನ್ನು ತಲುಪುವ ಕೆಲಸ, ಸಿಕ್ಕಿದಷ್ಟು ಹಣ, ಸಿಕ್ಕಿದಷ್ಟು ಊಟ. ಆದರೆ ಈ ಎಲ್ಲದರ ನಡುವೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅಭಿನಯದ ಮೇಲೆ ಅವನ ಪ್ರೀತಿ. ರಾತ್ರಿ ಮನೆಗೆ ಬಂದಾಗ ಕನ್ನಡಿಯ ಮುಂದೆ ನಿಂತು ವಿವಿಧ ಮುಖಭಾವಗಳನ್ನು ಮಾಡ್ತಾಯಿದ್ದ. ಜನರನ್ನು ಗಮನಿಸಿ ಅವರ ನಡಿಗೆ, ಮಾತಿನ ಶೈಲಿ, ಕೈ ಚಳಕವನ್ನು ಅನುಕರಿಸ್ತಿದ್ದ. ಆಗ ಅವನಿಗೆ ತಿಳಿದಿರಲಿಲ್ಲ ಈ ಸಣ್ಣ ಅಭ್ಯಾಸಗಳೇ ಮುಂದೆ ವಿಶ್ವದ ಶ್ರೇಷ್ಠ ಅಭಿನಯ ಶಾಲೆಗಳಿಗೂ ಪಾಠವಾಗಲಿದೆ ಅಂತ. ಚಾರ್ಲಿಗೆ ಒಂದು ವಿಶೇಷ ಹವ್ಯಾಸ ಇತ್ತು. ಅವನು ರಸ್ತೆಯಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದ. ಒಬ್ಬ ವೃದ್ಧ ಹೇಗೆ ನಡೀತಾನೆ, ಒಬ್ಬ ಶ್ರೀಮಂತ ಹೇಗೆ ಟೋಪಿ ತೆಗೆದು ನಮಸ್ಕರಿಸ್ತಾನೆ, ಒಬ್ಬ ಕುಡಿದ ವ್ಯಕ್ತಿ ಹೇಗೆ ಸಮತೋಲನ ಕಳೆದುಕೊಳ್ತಾನೆ, ಒಬ್ಬ ಪೊಲೀಸ್ ಹೇಗೆ ನಿಂತಿರ್ತಾನೆ, ಒಬ್ಬ ಹಸಿದ ಮಗು ಹೇಗೆ ಆಹಾರವನ್ನು ನೋಡುತ್ತೆ. ಈ ಎಲ್ಲವನ್ನು ಅವನು ಮನಸ್ಸಿನಲ್ಲಿ ಸಂಗ್ರಹ ಮಾಡ್ತಾ ಇದ್ದ. ನಂತರ ಅದೇ ಭಾವನೆಗಳನ್ನು ತನ್ನ ದೇಹದ ಮೂಲಕ ವ್ಯಕ್ತಪಡಿಸ್ತಾ ಇದ್ದ. ಇಂದು ಇದನ್ನು ಅಬ್ಸರ್ವೇಷನ್ ಬೇಸ್ಡ್ ಆ್ಯಕ್ಟಿಂಗ್ ಅಂತ ಕರೀತಾರೆ. ಆದರೆ ಚಾರ್ಲಿಗೆ ಅದನ್ನು ಯಾರೂ ಕಲಿಸಿರಲಿಲ್ಲ. ಜೀವನವೇ ಅವನಿಗೆ ಆ ಕಲೆಯನ್ನು ಕಲಿಸಿತ್ತು. ಸುಮಾರು 9 ವರ್ಷ ಆದಾಗ ಚಾರ್ಲಿಗೆ ಮಕ್ಕಳ ನೃತ್ಯ ಮತ್ತು ಹಾಸ್ಯ ಪ್ರದರ್ಶನ ಮಾಡುವ ಒಂದು ತಂಡದಲ್ಲಿ ಸೇರಲಿಕ್ಕೆ ಅವಕಾಶ ಸಿಕ್ತು. ಇದು ದೊಡ್ಡ ಯಶಸ್ಸಲ್ಲ, ಆದರೆ ಮೊದಲ ಬಾರಿಗೆ ಬಾಗಿಲ ತೆರೀತು. ವೇದಿಕೆ ಮೇಲೆ ನಿಂತಾಗ ಅವನ ಭಯ ನಿಧಾನವಾಗಿ ಮಾಯವಾಗತೊಡಗಿತು. ಪ್ರೇಕ್ಷಕರ ನಗುವನ್ನು ಕೇಳಿದಾಗ ಅವನಿಗೆ ಒಂದು ಹೊಸ ಅನುಭವ ಆಗ್ತಿತ್ತು. ನಂತರ ಅವನು ಒಂದು ಬಾರಿ ಇದನ್ನು ಹೇಳ್ದ, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಯಾವುದೋ ಒಂದು ಕೆಲಸಕ್ಕೆ ಹುಟ್ಟಿದ್ದೇನೆ ಎಂಬ ಭಾವನೆ ನನಗೆ ಆವಾಗ ಬಂತು. ಆ ಸಮಯದಲ್ಲಿ ಚಾರ್ಲಿಯ ಅಣ್ಣ ಸಿಡ್ನಿ ಚಾಪ್ಲಿನ್ ಕೂಡ ಅಭಿನಯ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇದ್ದ. ಅವನು ತಮ್ಮನ ಪ್ರತಿಭೆಯನ್ನು ಚೆನ್ನಾಗಿ ಅರಿತಿದ್ದ. ಅನೇಕ ಬಾರಿ ತನ್ನ ಸಂಪರ್ಕಗಳನ್ನು ಬಳಸಿ ಚಾರ್ಲಿಗೆ ಸಣ್ಣ ಪಾತ್ರವನ್ನು ಅವನು ಕೊಡಿಸ್ತಾ ಇದ್ದ. ಇವರಿಬ್ಬರ ನಡುವೆ ಸ್ಪರ್ಧೆ ಇರಲಿಲ್ಲ. ಒಬ್ಬರ ಯಶಸ್ಸೇ ಇನ್ನೊಬ್ಬರ ಸಂತೋಷವಾಗಿತ್ತು. 1903 ಸುಮಾರಿಗೆ ಚಾರ್ಲಿಗೆ ಒಂದು ಮಹತ್ವದ ಅವಕಾಶ ಸಿಕ್ತು. ಪ್ರಸಿದ್ಧ ಕತೆ ಶೆರ್ಲಾಕ್ ಹೋಮ್ಸ್ ಆಧಾರಿತ ರಂಗಭೂಮಿ ನಾಟಕದಲ್ಲಿ ಬಿಲ್ಲಿ ಎಂಬ ಹುಡುಗನ ಪಾತ್ರ. ಅದು ಮುಖ್ಯ ಪಾತ್ರ ಆಗಿರಲಿಲ್ಲ, ಆದರೆ ಅದು ಚಾರ್ಲಿಗೆ ವಿಶ್ವವೇ ಸಿಕ್ಕಂತಾಗಿತ್ತು. ಮೊದಲ ಬಾರಿಗೆ ಅವನು ವೃತ್ತಿಪರ ಕಲಾವಿದರ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಪ್ರತಿಯೊಬ್ಬ ಕಲಾವಿದರನ್ನು ಗಮನಿಸ್ತಿದ್ದ. ಯಾರು ಹೇಗೆ ಮಾತಾಡ್ತಾರೆ, ಯಾರು ಹೇಗೆ ವಿರಾಮ ಕೊಡ್ತಾರೆ, ಯಾರು ಹೇಗೆ ಪ್ರೇಕ್ಷಕರ ಗಮನವನ್ನು ಸೆಳೀತಾರೆ, ಇವೆಲ್ಲವೂ ಅವನಿಗೆ ಬದುಕಿನ ಪಾಠಗಳಾದವು. ಒಂದು ಆಸಕ್ತಿದಾಯಕ ಸಂಗತಿ ಏನಂದರೆ, ಚಾರ್ಲಿಯ ಔಪಚಾರಿಕ ಶಿಕ್ಷಣ ಕಡಿಮೆ ಇದ್ದ ಕಾರಣ ಅವನಿಗೆ ಉದ್ದವಾದ ಸಂಭಾಷಣೆಗಳನ್ನು ಓದಲು ಆರಂಭದಲ್ಲಿ ಕಷ್ಟ ಆಗ್ತಾಯಿತ್ತು. ಹೀಗಾಗಿ ಅವನು ಸಹನಟರಿಂದ ಪದಗಳನ್ನು ಕೇಳಿ ನೆನಪಿಸ್ಕೊಳ್ತಾ ಇದ್ದ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಿದ್ದ. ಇದು ಒಂದು ಮಹತ್ವದ ಪಾಠ. ಪ್ರತಿಭೆ ಮಾತ್ರ ಸಾಕಾಗುವುದಿಲ್ಲ, ಶ್ರಮ ಕೂಡ ಬೇಕು. ಚಾರ್ಲಿ ಅದಕ್ಕೆ ಜೀವಂತ ಉದಾಹರಣೆ. 1908 ಇದು ಚಾರ್ಲಿಯ ಜೀವನದ ಅತ್ಯಂತ ಮಹತ್ವದ ವರ್ಷಗಳಲ್ಲಿ ಒಂದು. ಅವನಿಗೆ ಬ್ರಿಟನ್ನ ಪ್ರಸಿದ್ಧ ಹಾಸ್ಯ ರಂಗಭೂಮಿ ನಿರ್ಮಾಪಕ ಫ್ರೆಡ್ ಕಾರ್ನೋ ಅವರ ತಂಡದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಇದು ಸಾಮಾನ್ಯ ತಂಡ ಆಗಿರಲಿಲ್ಲ. ಅಲ್ಲಿಂದ ಅನೇಕ ಪ್ರತಿಭಾವಂತ ಕಲಾವಿದರು ಹೊರಗೆ ಬಂದಿದ್ದರು. ಕಾರ್ನೋ ಒಂದು ಮುಖ್ಯ ವಿಷಯವನ್ನು ಒತ್ತಿ ಹೇಳ್ತಿದ್ರು, ಮಾತಿಗಿಂತ ದೇಹದ ಅಭಿನಯ ಮುಖ್ಯ. ಈ ತತ್ವ ಚಾರ್ಲಿಯ ಮನಸ್ಸಿನಲ್ಲಿ ಆಳವಾಗಿ ನೆಲೆ ಊರ್ತು. ನಂತರ ಮೂಕ ಚಿತ್ರಗಳಲ್ಲಿ
ಇದೇ ಕಲೆ ಅವನಿಗೆ ವಿಶ್ವಪ್ರಸಿದ್ಧಿ ತಂದುಕೊಡ್ತು. ಮೂಕಚಿತ್ರ ಅಂದರೆ ಆಗಿನ ಕಾಲದಲ್ಲಿ ಸ್ನೇಹಿತರೆ ಚಲನಚಿತ್ರಗಳಲ್ಲಿ ಯಾವುದೇ ಥರ ಮಾತುಗಳು ಇರಲಿಲ್ಲ, ಕೇವಲ ಅಭಿನಯದ ಮುಖಾಂತರ ಮಾತ್ರ ನಟರು ಜನರನ್ನು ತಲುಪ್ತಿದ್ರು. ಫ್ರೆಡ್ ಕಾರ್ನೋ ತಂಡ ಇಂಗ್ಲೆಂಡ್ ಮಾತ್ರವಲ್ಲ ಅಮೇರಿಕಾದಲ್ಲಿ ಕೂಡ ಪ್ರದರ್ಶನ ನೀಡ್ತಾ ಇತ್ತು. ಒಂದು ದಿನ ಚಾರ್ಲಿಗೂ ಅಮೇರಿಕಾ ಪ್ರವಾಸದ ಒಂದು ಅವಕಾಶ ಸಿಕ್ತು. ಆ ಸಮಯದಲ್ಲಿ ಅವನಿಗೆ ಗೊತ್ತಿರಲಿಲ್ಲ ಅದು ಕೇವಲ ಪ್ರವಾಸ ಅಲ್ಲ, ಅದು ಅವನ ವಿಧಿಯ ಕರೆ ಆಗಿತ್ತು ಅಂತ. ಹಡಗಿನಲ್ಲಿ ಅಮೇರಿಕಾದತ್ತ ಪ್ರಯಾಣಿಸ್ತಾ ಇದ್ದಾಗ ಅವನ ಬಳಿ ಕೋಟಿ ಕೋಟಿ ಹಣ ಇರಲಿಲ್ಲ, ದೊಡ್ಡ ಕನಸುಗಳು ಇರಲಿಲ್ಲ. ಅವನ ಹತ್ರ ಇದ್ದದ್ದು ಒಂದೇ ಒಂದು, ಒಬ್ಬ ಕಲಾವಿದನಾಗಬೇಕು ಎಂಬ ದೃಢ ಸಂಕಲ್ಪ. 1910 ಚಾರ್ಲಿ ಮೊದಲ ಬಾರಿಗೆ ಅಮೇರಿಕಾದ ನೆಲಕ್ಕೆ ಕಾಲಿಟ್ಟ. ಅವನ ಕಣ್ಣಿಗೆ ಕಂಡ ದೃಶ್ಯಗಳು ಲಂಡನ್ಗಿಂತ ಸಂಪೂರ್ಣ ಭಿನ್ನ. ಎತ್ತರದ ಕಟ್ಟಡಗಳು, ಗಿಜಿಗುಡುವ ನಗರಗಳು, ಹೊಸ ಸಂಸ್ಕೃತಿ, ಹೊಸ ಜನ, ಹೊಸ ಅವಕಾಶಗಳು, ಪ್ರೇಕ್ಷಕರು ವಿಭಿನ್ನ. ಅವರು ವೇಗದ ಹಾಸ್ಯವನ್ನು ಇಷ್ಟಪಡ್ತಾಯಿದ್ರು. ಚಾರ್ಲಿ ಅವರನ್ನು ಗಮನಿಸ್ದ, ಅವರ ನಗುವನ್ನು ಅರ್ಥ ಮಾಡಿಕೊಂಡ, ಅವರ ಮನಸ್ಸನ್ನು ಓದಲಿಕ್ಕೆ ಆರಂಭ ಮಾಡ್ದ. ಅವನಿಗೆ ಗೊತ್ತಿರಲಿಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಇದೇ ದೇಶ ಅವನನ್ನು ವಿಶ್ವದ ಅತಿ ದೊಡ್ಡ ತಾರೆಯನ್ನಾಗಿ ಮಾಡಲಿದೆ. ಫ್ರೆಡ್ ಕಾರ್ನೋ ತಂಡದ ಪ್ರದರ್ಶನವನ್ನು ಒಬ್ಬ ಪ್ರಮುಖ ವ್ಯಕ್ತಿ ವೀಕ್ಷಣೆ ಮಾಡ್ತಾಯಿದ್ರು. ಅವರು ಮ್ಯಾಕ್ಸ್ ಸೆನೆಟ್ ಆ ಕಾಲದ ಅಮೇರಿಕಾ ಚಲನಚಿತ್ರ ಲೋಕದ ಪ್ರಮುಖ ನಿರ್ಮಾಪಕ. ಹಾಸ್ಯ ಸಿನಿಮಾಗಳಲ್ಲಿ ಹೊಸ ಪ್ರತಿಭೆಗಳನ್ನು ಹುಡುಕ್ತಿದ್ದವರು. ಚಾರ್ಲಿ ಅಭಿನಯವನ್ನು ಅವರು ಬಹಳ ಗಮನದಿಂದ ನೋಡಿದರು. ಆ ದಿನ ಅವರಿಗೆ ಒಂದು ವಿಶೇಷ ಆಲೋಚನೆ ಬಂತು. ಈ ಹುಡುಗನಲ್ಲಿ ಏನೋ ವಿಶೇಷತೆ ಇದೆ. ಅದೇ ಆಲೋಚನೆ ಚಿತ್ರರಂಗದ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ. ಲಂಡನ್ನ ಬಡ ಬೀದಿಗಳಲ್ಲಿ ಬೆಳೆದ ಬಾಲಕ ಈಗ ಅಮೇರಿಕದ ಬಾಗಿಲ ಮುಂದೆ ನಿಂತಿದ್ದ. ಅವನಿಗೆ ಇನ್ನೂ ಗೊತ್ತಿರಲಿಲ್ಲ ಕೆಲವೇ ದಿನಗಳಲ್ಲಿ ಅವನು ತನ್ನ ಮೊದಲ ಸಿನಿಮಾಕ್ಕೆ ಸಹಿ ಹಾಕಲಿದ್ದಾನೆ ಮತ್ತು ಆ ಸಿನಿಮಾದಲ್ಲಿ ಹುಟ್ಟಲಿರುವ ಒಂದು ವಿಚಿತ್ರ ಪಾತ್ರ, ಒಂದು ಸಣ್ಣ ಮೀಸೆ, ಸಡಿಲ ಪ್ಯಾಂಟ್, ಚಿಕ್ಕ ಟೋಪಿ, ಒಂದು ಕೋಲು. ಆ ಪಾತ್ರವೇ ಮುಂದೆ ದಿ ಟ್ರ್ಯಾಂಪ್ ಎಂಬ ಹೆಸರಿನಲ್ಲಿ ಜಗತ್ತಿನ ಅತ್ಯಂತ ಪ್ರಸಿದ್ಧ ಚಲನಚಿತ್ರ ಪಾತ್ರವಾಗಲಿದೆ. ಆ ಪಾತ್ರ ಹೇಗೆ ಹುಟ್ಟಿತು, ಏಕೆ ಲಕ್ಷಾಂತರ ಜನರು ಅದನ್ನು ತಮ್ಮ ಜೀವನದ ಭಾಗವಾಗಿ ಮಾಡಿಕೊಂಡ್ರು ಮತ್ತು ಹೇಗೆ ಒಬ್ಬ ಅಪರಿಚಿತ ಕಲಾವಿದ ಕೆಲವೇ ತಿಂಗಳಲ್ಲಿ ವಿಶ್ವದ ಅತಿ ದೊಡ್ಡ ಸೂಪರ್ ಸ್ಟಾರ್ ಆದ, ಈ ಕತೆ ಈ ಭಾಗದಲ್ಲಿ ನೋಡಿ. ಅಧ್ಯಾಯ 4, ಹಾಲಿವುಡ್ಗೆ ಬಂದ ಅಪರಿಚಿತ ಯುವಕ. 1913 ಚಾರ್ಲಿನ್ ಚಾಪ್ಲಿನ್ ಜೀವನದ ಮತ್ತೊಂದು ಮಹತ್ವದ ವರ್ಷ. ಫ್ರೆಡ್ ಕಾರ್ನೋ ತಂಡದ ಪ್ರದರ್ಶನಗಳನ್ನು ನೋಡಿದ್ದ ಮ್ಯಾಕ್ಸ್ ಸೆನೆಟ್ ತಮ್ಮ ಕೀಸ್ಟೋನ್ ಸ್ಟುಡಿಯೋಸ್ಗೆ ಹೊಸ ಹಾಸ್ಯ ನಟಕನನ್ನು ಹುಡುಕ್ತಾ ಇದ್ದರು. ಅವರು ಚಾರ್ಲಿಗೆ ಆಹ್ವಾನವನ್ನು ಕಳಿಸ್ತಾರೆ. ಆ ಸಮಯದಲ್ಲಿ ಚಾರ್ಲಿಯ ವಯಸ್ಸು ಕೇವಲ 24. ಅವನು ಇಂಗ್ಲೆಂಡಿಂದ ಬಂದ ಸಾಮಾನ್ಯ ರಂಗ ಕಲಾವಿದ. ಅಮೇರಿಕಾದಲ್ಲಿ ಯಾರಿಗೂ ಅವನ ಪರಿಚಯ ಇರಲಿಲ್ಲ. ಆದರೆ ಅವನು ಒಂದು ನಂಬಿಕೆನೇ ಇಟ್ಕೊಂಡಿದ್ದ. ಅವನೊಳಗೆ ಒಂದು ನಂಬಿಕೆ ಇತ್ತು, ಒಮ್ಮೆ ಅವಕಾಶ ಸಿಕ್ಕರೆ ನಾನು ನನ್ನನ್ನು ಸಾಬೀತುಪಡಿಸುತ್ತೇನೆ. ಚಾರ್ಲಿಯ ಮೊದಲ ಚಿತ್ರ ಮೇಕಿಂಗ್ ಎ ಲಿವಿಂಗ್ 1914 ಬಿಡುಗಡೆ ಆಯಿತು. ಆ ಸಿನಿಮಾದಲ್ಲಿ ಅವನು ಮೋಸಗಾರ ಪತ್ರಕರ್ತನ ಪಾತ್ರದಲ್ಲಿ ಕಾಣಿಸ್ಕೊಂಡ. ಇಂದು ಇತಿಹಾಸಕಾರರು ಹೇಳುವಂತೆ ಆ ಪಾತ್ರದಲ್ಲಿ ನಮಗೆ ಪರಿಚಿತನಾದ ಚಾರ್ಲಿ ಕಾಣಿಸಲ್ಲ. ಅವನ ವಿಶೇಷ ಹಾಸ್ಯ ಕಾಣಿಸಲ್ಲ, ಅವನದೇ ವ್ಯಕ್ತಿತ್ವ ಅಲ್ಲಿ ಕಾಣಲ್ಲ. ಪ್ರೇಕ್ಷಕರು ಚಿತ್ರ ನೋಡಿದರು, ಆದರೆ ಯಾರೂ ಇವನೇ ಭವಿಷ್ಯದ ಮಹಾನ್ ನಟ ಅಂತ ಹೇಳಲಿಲ್ಲ. ಚಾರ್ಲಿಗೂ ಈ ಸಮಯದಲ್ಲಿ ಒಂದು ವಿಷಯ ಸ್ಪಷ್ಟವಾಯಿತು, ಇತರರ ರೀತಿಯಲ್ಲಿ ನಟಿಸಿದರೆ ನಾನು ಇಲ್ಲಿ ಉಳಿಯಲ್ಲ. ಕೆಲವೇ ದಿನಗಳ ನಂತರ ಸ್ಟುಡಿಯೋದಲ್ಲಿ ಹೊಸ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಮ್ಯಾಕ್ಸ್ ಸೆನೆಟ್ ಚಾರ್ಲಿಗೆ ಹೇಳಿದರು, ಹೋಗಿ ಯಾವುದಾದ್ರೂ ತಮಾಷೆಯ ವೇಷ ಹಾಕ್ಕೊಂಡು ಬಾ. ಇದು ಕೇವಲ ಒಂದು ಸೂಚನೆ, ಆದರೆ ಚಾರ್ಲಿ ಅದನ್ನು ಸಾಮಾನ್ಯವಾಗಿ ತಗೊಳ್ಳಿಲ್ಲ. ಅವನು ವೇಷಭೂಷಣದ ಕೊಠಡಿಗೆ ಹೋದ. ಅಲ್ಲಿ 100 ಬಟ್ಟೆಗಳು, 100 ಟೋಪಿಗಳು, 100 ಬೂಟುಗಳು. ಅವನು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ದ. ಜನರು ನೋಡಿದ ಕ್ಷಣದಲ್ಲೇ ಮರೆಯಲಾಗದ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು. ಮೊದಲು ತನ್ನ ದೇಹಕ್ಕಿಂತ ದೊಡ್ಡದಾದ ಸಡಿಲ ಪ್ಯಾಂಟನ್ನು ಆಯ್ಕೆ ಮಾಡಿಕೊಂಡ, ನಂತರ ಬಿಗಿಯಾದ ಕೋಟನ್ನು ಆಯ್ಕೆ ಮಾಡಿಕೊಂಡ, ಆಮೇಲೆ ದೊಡ್ಡ ಗಾತ್ರದ ಬೂಟು, ಅದಕ್ಕೆ ಹೊಂದದ ಸಣ್ಣ ಬೌಲರ್ ಹ್ಯಾಟ್, ಕೈಯಲ್ಲಿ ಒಂದು ಕೋಲು, ಕೊನೆಗೊಂದು ಚಿಕ್ಕದಾದ ಮೀಸೆ. ಅವನು ಕನ್ನಡಿಯ ಮುಂದೆ ನಿಂತ, ಕೆಲವು ಹೆಜ್ಜೆಗಳನ್ನು ಹಾಕ್ದ, ಕೋಲನ್ನು ತಿರುಗಿಸ್ದ, ಟೋಪಿಯನ್ನು ಸರಿಪಡಿಸ್ದ, ವಿಚಿತ್ರವಾಗಿ ನಡಿಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕ್ಷಣದಲ್ಲಿ ಸ್ನೇಹಿತರೆ ಒಂದು ಪಾತ್ರ ಹುಟ್ಟಿತು, ದಿ ಟ್ರ್ಯಾಂಪ್. ಯಾರು ದಿ ಟ್ರ್ಯಾಂಪ್? ಅವನು ಶ್ರೀಮಂತನಲ್ಲ, ಆದರೆ ಅವನು ತನ್ನನ್ನು ಶ್ರೀಮಂತನಂತೆ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಅವನ ಬಳಿ ಹಣ ಇಲ್ಲ, ಆದರೂ ತನ್ನ ಗೌರವವನ್ನು ಕಳೆದುಕೊಳ್ಳಲ್ಲ. ಅವನು ಹಸ್ದಿದ್ದಾನೆ, ಆದರೂ ಇನ್ನೊಬ್ರಿಗೆ ಸಹಾಯ ಮಾಡ್ತಾನೆ. ಅವನು ಸೋಲುತ್ತಾನೆ, ಆದರೆ ಮತ್ತೆ ಎದ್ದು ನಿಲ್ತಾನೆ.
ಅವನನ್ನು ಸಮಾಜ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಆದರೂ ಪ್ರೇಕ್ಷಕರು ಅವನನ್ನು ತಮ್ಮವನಾಗಿ ಒಪ್ಕೊಂಡ್ರು. ಚಾರ್ಲಿ ನಂತರ ಹೇಳಿದ ಒಂದು ಪ್ರಸಿದ್ಧ ಮಾತು ಇದು: ಆ ವೇಷವನ್ನು ಧರಿಸಿದ ಕ್ಷಣದಿಂದ ಆ ವ್ಯಕ್ತಿ ಯಾರು ಅಂತ ನನಗೆ ಅರ್ಥ ಆಯಿತು. ಹಾಗಿದ್ರೆ ಜನ ಈ ಪಾತ್ರನ ಯಾಕಿಷ್ಟು ಪ್ರೀತಿಸಿದ್ರು? ಯಾಕಂದರೆ ಆ ಪಾತ್ರದಲ್ಲಿ ಜನರು ತಮ್ಮನ್ನೇ ತಾವು ನೋಡಿಕೊಂಡ್ರು. ಬಡವರು ತಮ್ಮ ಹೋರಾಟವನ್ನು ನೋಡಿದರು, ಕಾರ್ಮಿಕರು ತಮ್ಮ ಜೀವನವನ್ನು ಕಂಡರು, ಪ್ರೇಮಿಗಳು ತಮ್ಮ ನೋವನ್ನು ಕಂಡರು, ಏಕಾಂಗಿ ಜನರು ತಮ್ಮ ಏಕಾಂತವನ್ನು ಕಂಡರು. ಅವನು ಸೂಪರ್ ಹೀರೋ ಆಗಿರಲಿಲ್ಲ, ಅವನೊಬ್ಬ ಸಾಮಾನ್ಯ ಮನುಷ್ಯ. ಆದ್ದರಿಂದಲೇ ಅವನು ಅಸಾಮಾನ್ಯನಾದ. 1914ರಲ್ಲಿ ಬಿಡುಗಡೆಯಾದ ಕಿಡ್ ಆಟೋ ರೇಸಸ್ ಆಟ್ ವೆನಿಸ್ ಚಿತ್ರದಲ್ಲಿ ಪ್ರೇಕ್ಷಕರು ಮೊದಲ ಬಾರಿಗೆ ದಿ ಟ್ರ್ಯಾಂಪ್ ಪಾತ್ರವನ್ನು ನೋಡಿದರು. ಚಿತ್ರ ಬಹಳ ಚಿಕ್ಕದು, ಆದರೆ ಒಂದು ದೊಡ್ಡ ಬದಲಾವಣೆ ಸಂಭವಿಸಿತು. ಚಿತ್ರಮಂದಿರಗಳಲ್ಲಿ ಜನರು ನಗ್ತಾ ಇದ್ದರು, ಮತ್ತೆ ಮತ್ತೆ ನಗ್ತಾ ಇದ್ದರು. ಚಾರ್ಲಿಯ ವಿಚಿತ್ರ ನಡಿಗೆ, ಮುಖಭಾವಗಳು, ಸಣ್ಣ ಸಣ್ಣ ಚಲನೆಗಳು ಇವೆಲ್ಲ ಹೊಸ ಅನುಭವ ಆಗಿತ್ತು. ಆ ಕಾಲದ ಪತ್ರಿಕೆಗಳು ಅವನ ಬಗ್ಗೆ ಬರೆಯಲು ಆರಂಭಿಸಿದವು. ಒಬ್ಬ ಅಪರಿಚಿತ ನಟ ಕೆಲವೇ ವಾರಗಳಲ್ಲಿ ಜನಪ್ರಿಯನಾಗ್ತಾ ಇದ್ದ. ಅವನ ಹಾಸ್ಯ ಕೇವಲ ಬಿದ್ದು ಬಿದ್ದು ಎದ್ದುಕೊಳ್ಳುವುದಲ್ಲ, ಅದು ಮಾನವ ಜೀವನದ ನೋವನ್ನು ನಗುವಾಗಿ ಪರಿವರ್ತಿಸೋ ಕಲೆ. ಒಬ್ಬ ಹಸಿದ ವ್ಯಕ್ತಿಯ ಬ್ರೆಡ್ ಹುಡುಕುವ ದೃಶ್ಯ ಕೂಡ ಚಾರ್ಲಿಯ ಕೈಯಲ್ಲಿ ಹಾಸ್ಯವಾಗ್ತಾಯಿತ್ತು. ಒಬ್ಬ ಶ್ರೀಮಂತನ ಅಹಂಕಾರವೂ ಹಾಸ್ಯವಾಗ್ತಿತ್ತು. ಒಬ್ಬ ಪೊಲೀಸ್ ಬೆನ್ನಟ್ಟುವ ದೃಶ್ಯ ಕೂಡ ಹಾಸ್ಯವಾಗ್ತಿತ್ತು. ಆದರೆ ಆ ನಗುವಿನ ಹಿಂದೆ ಯಾವಾಗಲೂ ಒಂದು ಸಣ್ಣ ದುಃಖ ಇರ್ತಿತ್ತು. ಅದೇ ಅವನ ಸಿನಿಮಾಗಳನ್ನು ವಿಭಿನ್ನವಾಗಿಸ್ತು. 1 ವರ್ಷದೊಳಗೆ ಚಾರ್ಲಿ ಚಾಪ್ಲಿನ್ ಅಮೇರಿಕಾದಾದ್ಯಂತ ಪರಿಚಿತನಾದ. ಮಕ್ಕಳು ಅವನಂತೆ ನಡೆಯಲು ಪ್ರಯತ್ನಿಸ್ತಿದ್ರು. ಅಂಗಡಿಗಳಲ್ಲಿ ಅವನ ಟೋಪಿಗಳು ಮಾರಾಟವಾಗತೊಡಗಿದ್ವು. ಆಟಿಕೆಗಳು ಬಂದವು, ಪೋಸ್ಟರ್ಗಳು ಬಂದವು, ವಾರ್ತಾಪತ್ರಿಕೆಗಳು ಅವನ ಸುದ್ದಿಗಳನ್ನು ಪ್ರಕಟಿಸ್ತಿದ್ವು. ಇಂದು ನಾವು ವೈರಲ್ ಎಂಬ ಪದವನ್ನು ಬಳಸ್ತೇವೆ, ಆದರೆ ಆ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳೇ ಇರಲಿಲ್ಲ. ಆದರೂ ಚಾರ್ಲಿ ವಿಶ್ವದ ಮೊದಲ ಜಾಗತಿಕ ಸಿನಿ ತಾರೆಯರಲ್ಲಿ ಒಬ್ಬನಾದ, ಅಂದರೆ ಫಸ್ಟ್ ಸೆಲೆಬ್ರಿಟಿ ಆಫ್ ದ ವರ್ಲ್ಡ್. ಯಶಸ್ಸು ಸಿಕ್ಕ ನಂತರ ಚಾರ್ಲಿ ಇನ್ನೊಂದು ನಿರ್ಧಾರನ ತಗೊಂಡ. ನಾನು ಕೇವಲ ನಟನಾಗಿರೋದಿಲ್ಲ, ಅವನಿಗೆ ಕಥೆ ಮೇಲೆ ಕೂಡ ಹಿಡಿತ ಬೇಕಿತ್ತು, ಹಾಗೆ ನಿರ್ದೇಶನದ ಮೇಲೆ ಕೂಡ ಹಿಡಿತ ಬೇಕಿತ್ತು. ಚಿತ್ರದ ಅಂತಿಮ ರೂಪದ ಮೇಲೂ ತನ್ನ ಅಭಿಪ್ರಾಯ ಇರಬೇಕಂತ ಅವನು ಬಯಸ್ತಿದ್ದ. ಆ ಕಾಲದಲ್ಲಿ ಇದು ಅಪರೂಪದ ವಿಚಾರ. ಚಾರ್ಲಿ ವಿಭಿನ್ನವಾಗಿ ಆಲೋಚಿಸಿದ. ಈ ನಿರ್ಧಾರವೇ ಮುಂದೆ ಅವನನ್ನು ಕೇವಲ ನಟ ಅಲ್ಲ, ಲೇಖಕ, ನಿರ್ದೇಶಕ, ನಿರ್ಮಾಪಕ ಮತ್ತು ಸಂಗೀತ ಸಂಯೋಜಕನನ್ನಾಗಿ ರೂಪಿಸ್ತು. 1915ಕ್ಕೆ ಬಂದಾಗ ಚಾರ್ಲಿಯ ಸಿನಿಮಾಗಳಿಗಾಗಿ ಚಿತ್ರಮಂದಿರಗಳ ಮುಂದೆ ಜನರು ಸಾಲಿನಲ್ಲಿ ನಿಲ್ತಾ ಇದ್ದರು. ಚಿತ್ರ ನಿರ್ಮಾಪಕರು ಅವನಿಗೆ ಹೆಚ್ಚು ಹೆಚ್ಚು ಸಂಭಾವನೆ ನೀಡಲು ಸ್ಪರ್ಧಿಸ್ತಿದ್ರು. ಅವನ ಸಂಬಳ ಆ ಕಾಲಕ್ಕೆ ದಾಖಲೆ ಮಟ್ಟಕ್ಕೆ ಏರ್ತು. ದೃಢೀಕೃತ ಇತಿಹಾಸದ ಪ್ರಕಾರ ಕೆಲವೇ ವರ್ಷಗಳಲ್ಲಿ ಚಾರ್ಲಿ ಜಗತ್ತಿನ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಕಲಾವಿದರಲ್ಲಿ ಒಬ್ಬನಾದ. ಒಂದಾನೊಂದು ಕಾಲದಲ್ಲಿ ಹಸಿವೆಯಿಂದ ಬಳಲ್ತಾ ಇದ್ದ ಬಾಲಕ ಈಗ ಲಕ್ಷಾಂತರ ಡಾಲರ್ಗಳ ಮೌಲ್ಯದ ಒಪ್ಪಂದಕ್ಕೆ ಸಹಿ ಆಗ್ತಾ ಇದ್ದ. ಆದರೆ ಯಶಸ್ಸಿನ ಜೊತೆಗೆ ಒಂದು ಹೊಸ ಸಮಸ್ಯೆ ಕೂಡ ಬಂತು. ಜನಪ್ರಿಯತೆ ಹೆಚ್ಚಾದಂತೆ ಅವನ ಮೇಲಿನ ನಿರೀಕ್ಷೆಯೂ ಹೆಚ್ಚಿತು. ಪ್ರತಿ ಹೊಸ ಸಿನಿಮಾ ಹಿಂದಿನದಕ್ಕಿಂತ ಉತ್ತಮವಾಗಿರಬೇಕು, ಪ್ರತಿ ಪಾತ್ರ ಜನರನ್ನು ಇನ್ನಷ್ಟು ನಗಿಸ್ಬೇಕು, ಪ್ರತಿ ಕತೆ ಹೊಸದಾಗಿರಬೇಕು. ಚಾರ್ಲಿ ತನ್ನ ಮೇಲೆ ಒತ್ತಡ ಹಾಕಿಕೊಳ್ಳಲಿಕ್ಕೆ ಆರಂಭಿಸ್ದ. ಅವನು ಒಂದು ದೃಶ್ಯವನ್ನು 10 ಬಾರಿ, ಕೆಲವೊಂದು ಸರ್ತಿ 100 ಬಾರಿ ಮರುಚಿತ್ರೀಕರಣ ಮಾಡ್ತಾಯಿದ್ದ. ಪರಿಪೂರ್ಣತೆ ಅವನಿಗೆ ಅಭ್ಯಾಸವಾಗಿರಲಿಲ್ಲ, ಅದು ಅವನ ವ್ಯಸನ ಆಗಿತ್ತು. ಈಗ ಚಾರ್ಲಿ ಕೇವಲ ನಟನಲ್ಲ, ಅವನ ಜಗತ್ತಿನ ಹೊಸ ಆಶ್ಚರ್ಯ. ಆದರೆ ಅವನ ನಿಜವಾದ ಮಹಾಕೃತಿಗಳು ಇನ್ನೂ ಬರಬೇಕಿತ್ತು. ದಿ ಕಿಡ್, ದಿ ಗೋಲ್ಡ್ ರಶ್, ಸಿಟಿ ಲೈಟ್ಸ್, ಮಾಡರ್ನ್ ಟೈಮ್ಸ್ ಮತ್ತು ದಿ ಗ್ರೇಟ್ ಡಿಕ್ಟೇಟರ್. ಈ ಸಿನಿಮಾಗಳು ಕೇವಲ ಮನರಂಜನೆ ನೀಡಲಿಲ್ಲ, ಅವು ಸಮಾಜವನ್ನು ಪ್ರಶ್ನಿಸಿದ್ವು, ಅವರು ಅಧಿಕಾರವನ್ನು ಸವಾಲು ಹಾಕಿದ್ವು, ಅವು ಮಾನವೀಯತೆಯನ್ನು ಹೊಸ ರೀತಿಯಲ್ಲಿ ಜಗತ್ತಿಗೆ ತೋರಿಸಿದ್ವು. ಆ ಸಿನಿಮಾಗಳು ಹೇಗೆ ಹುಟ್ಟಿತು, ಯಾಕೆ ಇಂದಿಗೂ ವಿಶ್ವದ ಶ್ರೇಷ್ಠ ಚಿತ್ರಗಳ ಪಟ್ಟಿಯಲ್ಲಿ ಅವುಗಳ ಹೆಸರು ಕಾಣಿಸುತ್ತೆ, ಅದರ ಕತೆ ಈ ಭಾಗದಲ್ಲಿ ನೋಡಿ. 1915 ವೇಳೆಗೆ ಚಾರ್ಲಿ ಚಾಪ್ಲಿನ್ ಎಂಬ ಹೆಸರು ಅಮೆರಿಕಾದಾದ್ಯಂತ ಪರಿಚಿತವಾಗಿತ್ತು. ಚಿತ್ರಮಂದಿರದ ಹೊರಗೆ ಅವನ ಹೆಸರಿರುವ ಪೋಸ್ಟರ್ ಅಂಟಿಸಿದ್ರೆ ಸಾಕು, ಜನರು ಟಿಕೆಟ್ಗಾಗಿ ಸಾಲಿನಲ್ಲಿ ನಿಲ್ತಾ ಇದ್ದರು. ಆದರೆ ಚಾರ್ಲಿಗೆ ಕೇವಲ ಜನಪ್ರಿಯನಾಗುವುದಷ್ಟೇ ಸಾಕಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಇನ್ನೊಂದು ಕನಸಿತ್ತು. ಜನರು ಕೇವಲ ನಗಬಾರ್ದು, ಅವರು ಯೋಚಿಸಬೇಕು. ಆ ಕಾಲದ ಬಹುತೇಕ ಹಾಸ್ಯಚಿತ್ರಗಳು ಒಂದೇ ಮಾದರಿಯಲ್ಲಿದ್ದವು. ಯಾರಾದರೂ ಜಾರಿ ಬೀಳುವುದು, ಯಾರಾದರೂ ಬೆನ್ನತ್ತುವುದು, ಒಬ್ಬರ ಮೇಲೆ ಮತ್ತೊಬ್ಬರು ಕ್ರೀಮ್ ಎಸೆಯುವುದು, ಜನರು ನಗ್ತಾ ಇದ್ದರು, ಚಿತ್ರ ಮುಗಿತಾ ಇತ್ತು.
ಆದರೆ ಚಾರ್ಲಿ ಅದಕ್ಕಿಂತ ದೊಡ್ಡದನ್ನು ಮಾಡಲಿಕ್ಕೆ ಬಯಸ್ದ. ಅವನು ಹೇಳ್ತಿದ್ದ, ಹಾಸ್ಯದಲ್ಲೇ ಹೃದಯ ಇರಬೇಕು. ಕೆಲವೇ ವರ್ಷಗಳಲ್ಲಿ ಚಾರ್ಲಿ ಒಂದು ಅಪರೂಪದ ಸ್ಥಾನವನ್ನು ಗಳಿಸ್ದ. ಕೆಲವರು ಅವನನ್ನು ಹಠಮಾರಿ ಅಂದರು, ಇನ್ನು ಕೆಲವರು ಪರಿಪೂರ್ಣತೆ ಹುಚ್ಚಿಡಿದ ಕಲಾವಿದ ಅಂತ ಕರೆದ್ರು. ಆದರೆ ಚಾರ್ಲಿ ಒಂದೇ ಮಾತು ಹೇಳ್ತಿದ್ದ, ಚಿತ್ರದಲ್ಲಿ ಒಂದು ಕ್ಷಣವೂ ಸುಳ್ಳಾಗಿರಬಾರ್ದು. 1921 ಚಾರ್ಲಿ ತನ್ನ ಜೀವನದ ಅತ್ಯಂತ ಭಾವನಾತ್ಮಕ ಚಿತ್ರಗಳಲ್ಲಿ ಒಂದನ್ನು ನಿರ್ಮಿಸಿದ, ದಿ ಕಿಡ್. ಇದು ಕೇವಲ ಹಾಸ್ಯ ಚಿತ್ರವಲ್ಲ, ಇದು ಒಬ್ಬ ಅನಾಥ ಮಗುವಿನ ಕತೆ, ಒಬ್ಬ ಬಡ ವ್ಯಕ್ತಿ ಒಬ್ಬ ಮಗುವನ್ನು ಬೆಳೆಸುವ ಕತೆ. ಪ್ರೇಕ್ಷಕರು ಚಿತ್ರವನ್ನು ನೋಡಿದರು, ಮೊದಲು ನಕ್ಕರು, ನಂತರ ಅದೇ ಚಿತ್ರದಲ್ಲಿ ಪ್ರೇಕ್ಷಕರೇ ಹತ್ತುಬಿಟ್ರು. ಇದು ಚಾರ್ಲಿಯ ವಿಶೇಷತೆ. ಒಂದು ದೃಶ್ಯದಲ್ಲಿ ನಗು, ಮುಂದಿನ ಕ್ಷಣದಲ್ಲಿ ಕಣ್ಣೀರು. ಈ ಕತೆ ಯಾಕಿಷ್ಟು ನೈಜವಾಗಿ ಕಾಣ್ತು? ಯಾಕಂದರೆ ಚಾರ್ಲಿಯ ಜೀವನದ ಪ್ರತಿಬಿಂಬವೇ ಈ ಚಿತ್ರ ಆಗಿತ್ತು. ಬಾಲ್ಯದಲ್ಲಿ ತಾಯಿಯಿಂದ ದೂರವಾದ ನೋವು, ಅನಾಥಾಶ್ರಮದ ದಿನಗಳು, ಹಸಿವು, ಏಕಾಂತ, ಈ ಎಲ್ಲ ಭಾವನೆಗಳು ದಿ ಕಿಡ್ ಚಿತ್ರದಲ್ಲಿ ಜೀವಂತವಾಗಿದ್ದವು. ಪ್ರೇಕ್ಷಕರು ಕೇವಲ ಒಂದು ಸಿನಿಮಾ ನೋಡಲಿಲ್ಲ, ಅವರು ಚಾರ್ಲಿಯ ಆತ್ಮವನ್ನೇ ನೋಡಿದರು. ಜಾಕಿ ಕೂಗನ್ ಬಾಲನಟನ ಅದ್ಭುತ. ಈ ಚಿತ್ರದಲ್ಲಿ ಚಾರ್ಲಿಯ ಜೊತೆಗೆ ನಟಿಸಿದ್ದ ಒಬ್ಬ ಪುಟ್ಟ ಬಾಲಕ ಜಾಕಿ ಕೂಗನ್. ಅವನ ಅಭಿನಯ ಜಗತ್ತನ್ನು ಬೆರಗುಗೊಳಿಸ್ತು. ಚಾರ್ಲಿ ಅವನೊಂದಿಗೆ ಬಹಳ ತಾಳ್ಮೆಯಿಂದ ಕೆಲಸ ಮಾಡ್ತಾಯಿದ್ದ. ಮಗುವಿಗೆ ಅಭಿನಯವನ್ನು ಕಲಿಸ್ತಿರ್ಲಿಲ್ಲ, ಆಟದ ಮೂಲಕ ಭಾವನೆಗಳನ್ನು ಹೊರಗೆ ತೆಗೆದುಕೊಳ್ತಾ ಇದ್ದ. ಅದೇ ಕಾರಣಕ್ಕೆ ಚಿತ್ರದ ಪ್ರತಿಯೊಂದು ಭಾವನೆ ನೈಜವಾಗಿ ಕಾಣುತ್ತೆ. ದಿ ಗೋಲ್ಡ್ ರಶ್ 1925. ಕೆಲ ವರ್ಷಗಳ ನಂತರ ಚಾರ್ಲಿ ಮತ್ತೊಂದು ಅದ್ಭುತ ಚಿತ್ರನ ನಿರ್ಮಾಣ ಮಾಡ್ತಾನೆ, ದಿ ಗೋಲ್ಡ್ ರಶ್. ಇದು ಚಿನ್ನದ ಹುಡುಕಾಟಕ್ಕಾಗಿ ಅಲಸ್ಕಾಕ್ಕೆ ಹೋಗುವ ಜನರ ಹಿನ್ನೆಲೆಯ ಕತೆ. ಆದರೆ ಕೇವಲ ಸಾಹಸ ಚಿತ್ರ ಅಲ್ಲ, ಇದು ಹಸಿವು, ಬದುಕು ಮತ್ತು ಆಶೆ ಮತ್ತು ಮಾನವೀಯತೆಯ ಕತೆ. ಇಂದಿಗೂ ನೆನಪಾಗುವ ಬ್ರೆಡ್ ಡ್ಯಾನ್ಸ್. ಈ ಚಿತ್ರದಲ್ಲಿ ಒಂದು ಪ್ರಸಿದ್ಧ ದೃಶ್ಯವಿದೆ. ಚಾರ್ಲಿ 2 ಬ್ರೆಡ್ ತುಂಡುಗಳಿಗೆ ಫೋರ್ಕ್ ಹಾಕಿ ಅವುಗಳನ್ನು ಕಾಲಿನಂತೆ ಕುಣಿಸ್ತಾನೆ. ಇಂದು ಸುಮಾರು 100 ವರ್ಷಗಳ ನಂತರವೂ ಕೂಡ ಆ ದೃಶ್ಯವನ್ನು ಸಿನಿಮಾದ ಅತ್ಯಂತ ಪ್ರಸಿದ್ಧ ಹಾಸ್ಯ ಕ್ಷಣಗಳಲ್ಲಿ ಒಂದಾಗಿ ಪರಿಗಣಿಸಲಾಗತ್ತೆ. ಅದನ್ನು ನೋಡಿದವರು ನಗ್ತಾರೆ, ಆದರೆ ಆ ನಗುವಿನ ಹಿಂದೆ ಹಸಿವಿನ ನೋವಿದೆ. ಚಾರ್ಲಿ ಬಾಲ್ಯದಲ್ಲಿ ಅನುಭವಿಸಿದ ಹಸಿವು ಈ ಚಿತ್ರದ ದೃಶ್ಯದಲ್ಲಿ ಎದ್ದು ಕಾಣುತ್ತೆ. ಈ ಚಿತ್ರದಲ್ಲಿನ ಇನ್ನೊಂದು ಪ್ರಸಿದ್ಧ ದೃಶ್ಯ, ಹಸುವಿನಿಂದ ಬಳಲುತ್ತಿರುವ ಚಾರ್ಲಿ ತನ್ನದೇ ಬೂಟನ್ನು ಬೇಯಿಸಿ ತಿಂತಾನೆ. ಆದರೆ ಅದು ನಿಜವಾದ ಚರ್ಮದ ಬೂಟಲ್ಲ, ಚಿತ್ರೀಕರಣಕ್ಕಾಗಿ ಸಿಹಿಯಿಂದ ತಯಾರಿಸಿದ ವಿಶೇಷ ಬೂಟನ್ನು ಬಳಸಲಾಗಿತ್ತು. ಆದರೆ ಆ ದೃಶ್ಯ ಒಂದು ಸಂಕೇತ, ಹಸಿವು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ತಳ್ಳಬಹುದು ಎಂಬುದರ ಸಂಕೇತ. 1931 ಸಿನಿಮಾ ಲೋಕ ಬದಲಾಗ್ತಾ ಇತ್ತು. ಈಗ ಮಾತನಾಡುವ ಸಿನಿಮಾಗಳು ಬಂದಿದ್ದವು. ಹಾಲಿವುಡ್ನ ಬಹುತೇಕ ನಟರು ಮೂಕಿ ಚಿತ್ರವನ್ನು ಬಿಟ್ಟು ಟಾಕಿ ಸಿನಿಮಾಗಳ ಕಡೆಗೆ ತಿರುಗಿದ್ರು. ಎಲ್ಲರೂ ಚಾರ್ಲಿನ ಕೇಳ್ತಿದ್ರು, ನೀವು ಯಾವಾಗ ಟಾಕಿ ಚಿತ್ರನ ಮಾಡ್ತೀರಿ? ಆದರೆ ಚಾರ್ಲಿ ಎಲ್ಲರನ್ನ ಆಶ್ಚರ್ಯಗೊಳಿಸ್ದ. ಯಾವ ಥರ? ಅವನು ಮತ್ತೆ ಮೂಕಿ ಚಿತ್ರವನ್ನೇ ನಿರ್ಮಾಣ ಮಾಡ್ದ, ಅದು ಸಿಟಿ ಲೈಟ್ಸ್. ನಿರ್ಮಾಪಕರು ಹೇಳಿದರು ಇದು ವಿಫಲ ಆಗುತ್ತೆ, ವಿಮರ್ಶಕರು ಹೇಳಿದರು ಮೂಕಿ ಚಿತ್ರಗಳ ಕಾಲ ಮುಗಿದಿದೆ. ಆದರೆ ಚಾರ್ಲಿ ತನ್ನ ನಿರ್ಧಾರನ ಬದಲಿಸಲಿಲ್ಲ. ಅವನಿಗೆ ನಂಬಿಕೆ ಇತ್ತು, ಭಾವನೆಗಳಿಗೆ ಭಾಷೆ ಬೇಕಾಗಿಲ್ಲ. ಇತಿಹಾಸ ಅವನ ಪರ ನಿಂತಿತ್ತು. ಸಿಟಿ ಲೈಟ್ಸ್ ಬಿಡುಗಡೆ ಆಯಿತು, ಜಗತ್ತಿನಾದ್ಯಂತ ಭಾರೀ ಯಶಸ್ಸನ್ನು ಗಳಿಸ್ತು. ಈ ಚಿತ್ರದ ಕತೆ ತುಂಬ ಸರಳ. ಒಬ್ಬ ಬಡ ವ್ಯಕ್ತಿ ಒಬ್ಬ ಕುರುಡು ಹೂವಿನ ಹುಡುಗಿಯನ್ನು ಪ್ರೀತಿಸ್ತಾನೆ, ಆದರೆ ಅವಳು ಅವನನ್ನು ಶ್ರೀಮಂತ ಅಂತ ಭಾವಿಸ್ತಾಳೆ. ಚಾರ್ಲಿ ಆ ತಪ್ಪು ಕಲ್ಪನೆಯನ್ನು ಒಡೆಯಲ್ಲ, ಬದಲಿಗೆ ಅವಳ ಕಣ್ಣಿನ ಚಿಕಿತ್ಸೆಗಾಗಿ ಹಣ ಸಂಪಾದಿಸಲಿಕ್ಕೆ ತನ್ನ ಜೀವನವನ್ನೇ ಪಣಕ್ಕಿಡ್ತಾನೆ. ಇದು ಪ್ರೇಮ ಕತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಇದು ನಿಸ್ವಾರ್ಥ ಮಾನವೀಯತೆಯ ಕತೆ. ಸಿಟಿ ಲೈಟ್ಸ್ ಚಿತ್ರದ ಕೊನೆಯ ಕೆಲವು ನಿಮಿಷಗಳು ಇಂದಿಗೂ ಸಿನಿಮಾ ಇತಿಹಾಸದ ಅತ್ಯುತ್ತಮ ಅಂತ್ಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುತ್ತವೆ. ಕುರುಡು ಹುಡುಗಿಗೆ ಕಣ್ಣು ಬರುತ್ತೆ. ಅವಳು ತನ್ನನ್ನು ಸಹಾಯ ಮಾಡಿದ ವ್ಯಕ್ತಿಯನ್ನು ಮೊದಲ ಬಾರಿಗೆ ನೋಡ್ತಾಳೆ. ಅವನು ಶ್ರೀಮಂತನಲ್ಲ, ಅವನೊಬ್ಬ ಸಾಮಾನ್ಯ ಬಡ ಮನುಷ್ಯ. ಅವರಿಬ್ಬರ ಕಣ್ಣುಗಳು ಒಂದಕ್ಕೊಂದು ಸೇರುವ ಆ ಕ್ಷಣ, ಯಾವ ಸಂಭಾಷಣೆಯೂ ಇಲ್ಲ, ಯಾವ ದೊಡ್ಡ ಭಾಷಣವೂ ಇಲ್ಲ, ಕೇವಲ ಮುಖಭಾವಗಳು. ಆದರೂ ಲಕ್ಷಾಂತರ ಪ್ರೇಕ್ಷಕರು ಕಣ್ಣೀರು ಹಾಕಿದರು. ಇಂದಿಗೂ ವಿಶ್ವದ ಅನೇಕ ಅಭಿನಯ ಶಾಲೆಗಳಲ್ಲಿ ಚಾರ್ಲಿಯ ಸಿನಿಮಾಗಳನ್ನು ಅಭಿನಯದ ಪಾಠವಾಗಿ ಅಧ್ಯಯನ ಮಾಡಲಾಗುತ್ತೆ.
ಆದರೆ ಜಗತ್ತು ಇನ್ನೊಂದು ದೊಡ್ಡ ಬದಲಾವಣೆ ಅಂತ ಸಾಗ್ತಾ ಇತ್ತು. ಕಾರ್ಖಾನೆಗಳು ಹೆಚ್ಚಾಗ್ತಾ ಇದ್ವು, ಯಂತ್ರಗಳು ಮನುಷ್ಯರನ್ನು ಬದಲಾಯಿಸ್ತಾ ಇದ್ದು. ಇನ್ನೊಂದು ಕಡೆ ಯುರೋಪ್ನಲ್ಲಿ ಒಬ್ಬ ಸರ್ವಾಧಿಕಾರಿ ಅಧಿಕಾರಕ್ಕೆ ಏರ್ತಾ ಇದ್ದ. ಅವನ ಹೆಸರು ಅಡಾಲ್ಫ್ ಹಿಟ್ಲರ್. ಚಾರ್ಲಿ ಎರಡನ್ನೂ ಗಮನಿಸ್ತಾ ಇದ್ದ, ಮತ್ತು ಅವನು ಮೌನವಾಗಿರಲಿಲ್ಲ. ಅವನು 2 ಸಿನಿಮಾಗಳ ಮೂಲಕ ಜಗತ್ತಿಗೆ ಎಚ್ಚರಿಕೆ ನೀಡಿದ. ಒಂದು ಮಾಡರ್ನ್ ಟೈಮ್ಸ್ ಮತ್ತು ಇನ್ನೊಂದು ದಿ ಗ್ರೇಟ್ ಡಿಕ್ಟೇಟರ್. ಈ 2 ಸಿನಿಮಾಗಳು ಚಾರ್ಲಿಯನ್ನು ಕೇವಲ ಹಾಸ್ಯ ನಟನಿಂದ ಮಾನವೀಯತೆಯ ಧ್ವನಿಯಾಗಿ ಪರಿವರ್ತಿಸಿದವು. ಆ ಕತೆ ಈ ಭಾಗದಲ್ಲಿ ನೋಡಿ. 1930ರ ದಶಕ ಜಗತ್ತು ವೇಗವಾಗಿ ಬದಲಾಗ್ತಾ ಇತ್ತು. ಕಾರ್ಖಾನೆಗಳು ಹೆಚ್ಚಾಗ್ತಾ ಇದ್ದು, ದೊಡ್ಡ ದೊಡ್ಡ ಯಂತ್ರಗಳು ಮನುಷ್ಯರ ಕೆಲಸವನ್ನು ಮಾಡತೊಡಗಿದ್ವು. ಉತ್ಪಾದನೆ ಹೆಚ್ಚಾಯಿತು, ಆದರೆ ಮನುಷ್ಯನ ಸಂತೋಷ ಹೆಚ್ಚಲಿಲ್ಲ. ಕಾರ್ಮಿಕರು ದಿನವಿಡೀ ಯಂತ್ರಗಳ ಮುಂದೆ ನಿಂತು ಕೆಲಸ ಮಾಡ್ತಾಯಿದ್ರು. ಅವರಿಗೆ ವಿಶ್ರಾಂತಿ ಇರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ. ಅವರು ನಿಧಾನವಾಗಿ ಯಂತ್ರದ ಒಂದು ಭಾಗವಾಗ್ತಾ ಇದ್ದರು. ಈ ಬದಲಾವಣೆಯನ್ನು ಎಲ್ಲರೂ ನೋಡ್ತಿದ್ರು. ಆದರೆ ಅದರ ಬಗ್ಗೆ ಮಾತಾಡಲು ಕೆಲವರು ಮಾತ್ರ ಧೈರ್ಯ ಮಾಡಿದರು. ಅವರಲ್ಲಿ ಒಬ್ಬ ಚಾರ್ಲಿ ಚಾಪ್ಲಿನ್. 1936ರಲ್ಲಿ ಮಾಡರ್ನ್ ಟೈಮ್ಸ್ ಬಿಡುಗಡೆ ಆಯಿತು. ಮೇಲ್ನೋಟಕ್ಕೆ ಇದೊಂದು ಹಾಸ್ಯ ಚಿತ್ರ, ಆದರೆ ಅದರೊಳಗೆ ಸಮಾಜದ ಬಗ್ಗೆ ಆಳವಾದ ಪ್ರಶ್ನೆಗಳಿದ್ದವು. ಒಬ್ಬ ಸಾಮಾನ್ಯ ಕಾರ್ಮಿಕ ಯಂತ್ರಗಳ ನಡುವೆ ತನ್ನ ಮಾನವೀಯತೆಯನ್ನು ಉಳಿಸಿಕೊಳ್ಳಲು ನಡೆಸುವ ಹೋರಾಟ ಈ ಚಿತ್ರದ ಮೂಲ ಕತೆ. ಪ್ರಸಿದ್ಧ ಕನ್ವೇಯರ್ ಬೆಲ್ಟ್ನ ದೃಶ್ಯ. ಚಿತ್ರದ ಒಂದು ದೃಶ್ಯ ಇಂದಿಗೂ ಜಗತ್ತಿನಾದ್ಯಂತ ಪ್ರಸಿದ್ಧ. ಚಾರ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಕೆಲಸವನ್ನು ಮತ್ತೆ 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 ನಿರಂತರವಾಗಿ ಮಾಡ್ತಾನೆ. ಅಷ್ಟರ ಮಟ್ಟಿಗೆ ಅವನ ದೇಹವೇ ಯಂತ್ರದಂತೆ ವರ್ತಿಸಲು ಆರಂಭಿಸುತ್ತೆ. ಕೊನೆಗೆ ಅವನು ಯಂತ್ರದೊಳಗೆ ಸಿಲುಕುವ ದೃಶ್ಯ. ಜನರು ನಕ್ಕರು. ಆದರೆ ಚಾರ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದ, ಯಂತ್ರಗಳು ಮನುಷ್ಯನಿಗೆ ಸಹಾಯ ಮಾಡ್ತಾ ಇವೆಯಾ ಅಥವಾ ಮನುಷ್ಯನನ್ನೇ ಯಂತ್ರವಾಗಿ ಮಾಡ್ತಾ ಇವೆಯಾ? ಇದು ಕೇವಲ ಹಾಸ್ಯವಲ್ಲ, ಇದು ಸಮಾಜದ ಮೇಲೆ ತೀಕ್ಷ್ಣ ವಿಮರ್ಶೆ. ಇಂದಿಗೂ ಈ ಚಿತ್ರ ಯಾಕೆ ಪ್ರಸ್ತುತವಾಗಿದೆ? ಇಂದು ಕಂಪ್ಯೂಟರ್ಗಳು, ರೋಬೋಟ್ಗಳು, ಕೃತಕ ಬುದ್ಧಿಮತ್ತೆ, ಆಟೋಮೇಷನ್. ಆದರೂ ಜಗತ್ತು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದೆ. ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸ್ತಾ ಇದೆಯಾ ಅಥವಾ ನಾವು ಅದರ ಗುಲಾಮ್ ಆಗ್ತಾ ಇದ್ದೀವ? ಸುಮಾರು 100 ವರ್ಷಗಳ ಹಿಂದೆ ಕೂಡ ಚಾರ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದ. ಅದಕ್ಕಾಗೇ ಮಾಡರ್ನ್ ಟೈಮ್ಸ್ ಇಂದು ಕೂಡ ಪ್ರಸ್ತುತವಾಗಿದೆ. 1930ರ ದಶಕದ ಕೊನೆಯಲ್ಲಿ ಯುರೋಪ್ನಲ್ಲಿ ಒಬ್ಬ ವ್ಯಕ್ತಿ ವೇಗವಾಗಿ ಅಧಿಕಾರಕ್ಕೆ ಏರ್ತಾ ಇದ್ದ. ಅವನ ಭಾಷಣಗಳು, ಅವನ ದ್ವೇಷ, ಅವನ ಆಕ್ರಮಣಕಾರಿ ನೀತಿಗಳು ಜಗತ್ತಿನಲ್ಲಿ ಭಯ ಹುಟ್ಟಿಸ್ತಾ ಇದ್ದು. ಆ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್. ಅನೇಕರು ಮೌನವಾಗಿದ್ದರು, ಕೆಲವರು ಭಯಪಟ್ಟರು. ಆದರೆ ಚಾರ್ಲಿ ಮೌನವಾಗಿರಲಿಲ್ಲ. ಜನರು ಒಂದು ವಿಷಯವನ್ನು ಗಮನಿಸ್ತಾ ಇದ್ದರು. ಚಾರ್ಲಿ ಚಾಪ್ಲಿನ್ ಮತ್ತು ಅಡಾಲ್ಫ್ ಹಿಟ್ಲರ್ ಇಬ್ಬರಿಗೂ ಸಣ್ಣ ಮೀಸೆ. ಈ ಸಾಮ್ಯತೆ ಪತ್ರಿಕೆಗಳಲ್ಲೂ ಚರ್ಚೆ ಆಗ್ತಾಯಿತ್ತು. ಆದರೆ ಇಬ್ಬರ ಜೀವನ, ಇಬ್ಬರ ಚಿಂತನೆ, ಇಬ್ಬರ ಗುರಿ ಸಂಪೂರ್ಣ ವಿರುದ್ಧ. ಒಬ್ಬನು ಜನರನ್ನು ನಗಿಸ್ತಾ ಇದ್ದ, ಮತ್ತೊಬ್ಬ ಇಡೀ ಜಗತ್ತನ್ನೇ ಭಯಪಡಿಸ್ತಾ ಇದ್ದ. 1940 ವಿಶ್ವಯುದ್ಧ ಆರಂಭ ಆಗಿತ್ತು. ಅಂಥ ಸಮಯದಲ್ಲಿ ಚಾರ್ಲಿ ಒಂದು ಅಪಾಯಕಾರಿ ನಿರ್ಧಾರ ತಗೊಂಡ. ಹಿಟ್ಲರ್ನನ್ನು ವ್ಯಂಗ್ಯ ಮಾಡೋ ಸಿನಿಮಾ ನಿರ್ಮಿಸಬೇಕು. ಅದು ಸಾಮಾನ್ಯ ನಿರ್ಧಾರ ಆಗಿರಲಿಲ್ಲ. ಅನೇಕರು ಎಚ್ಚರಿಸಿದರು, ಇದು ಅಪಾಯಕಾರಿ, ರಾಜಕೀಯದಲ್ಲಿ ತಲೆ ಹಾಕಬೇಡ, ಜನರು ಒಪ್ಪಲ್ಲ. ಆದರೆ ಚಾರ್ಲಿ ಕೇಳಲಿಲ್ಲ. ಈ ಚಿತ್ರದಲ್ಲಿ ಚಾರ್ಲಿ 2 ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾನೆ. ಒಬ್ಬ ಸರ್ವಾಧಿಕಾರಿ ಮತ್ತು ಇನ್ನೊಬ್ಬ ಸಾಮಾನ್ಯ ಯಹೂದಿ ಕ್ಷೌರಿಕ. ಇಬ್ಬರ ಮುಖವೂ ಒಂದೇ, ಆದರೆ ಹೃದಯ ಮಾತ್ರ ಸಂಪೂರ್ಣ ಭಿನ್ನ. ಒಬ್ಬ ಅಧಿಕಾರಕ್ಕಾಗಿ ಬದುಕ್ತಾನೆ, ಇನ್ನೊಬ್ಬ ಮಾನವೀಯತೆಗಾಗಿ ಬದುಕ್ತಾನೆ. ಗಾಳಿಯ ಬಲೂನ್ನೊಂದಿಗೆ ಆಟ. ಚಿತ್ರದ ಅತ್ಯಂತ ಪ್ರಸಿದ್ಧ ದೃಶ್ಯಗಳಲ್ಲಿ ಇದು ಒಂದು. ಸರ್ವಾಧಿಕಾರಿ ಭೂಮಿ ಆಕಾರದ ದೊಡ್ಡ ಬಲೂನ್ನೊಂದಿಗೆ ಆಟವಾಡ್ತಾನೆ. ಅದನ್ನು ಗಾಳಿಯಲ್ಲಿ ಎಸಿತಾನೆ, ಹಿಡಿತಾನೆ, ಅಪ್ಕೊಳ್ತಾನೆ. ಅದು ಜಗತ್ತನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕೆಂಬ ಹುಚ್ಚಿನ ಸಂಕೇತ. ಕೊನೆಯಲ್ಲಿ ಬಲೂನ್ ಸಿಡಿದೋಗುತ್ತೆ. ಕೆಲವೇ ಕ್ಷಣಗಳ ಹಾಸ್ಯ, ಆದರೆ ಅದರೊಳಗೆ ಅಧಿಕಾರದ ಅಹಂಕಾರದ ಬಗ್ಗೆ ಆಳವಾದ ಸಂದೇಶ ಅಡಗಿದೆ. ಸಿನಿಮಾ ಇತಿಹಾಸದ ಅತ್ಯಂತ ಪ್ರಸಿದ್ಧ ಭಾಷಣ. ಚಿತ್ರದ ಕೊನೆಯಲ್ಲಿ ಒಂದು ಅದ್ಭುತ ಕ್ಷಣ ಬರುತ್ತೆ. ಚಾರ್ಲಿ ಸರ್ವಾಧಿಕಾರಿಯ ಪಾತ್ರದಲ್ಲಿಲ್ಲ, ಅವನು ಒಬ್ಬ ಮನುಷ್ಯನಾಗಿ ಮಾತಾಡ್ತಾನೆ. ಅವನ ಹೇಳುವ ಸಂದೇಶದ ಸಾರ ಹೀಗಿದೆ: ನಮಗೆ ದ್ವೇಷಕ್ಕಿಂತ ದಯೆ ಬೇಕು, ಅಧಿಕಾರಕ್ಕಿಂತ ಮಾನವೀಯತೆ ಬೇಕು, ಯಂತ್ರಗಳಿಗಿಂತ ಮನುಷ್ಯ ಮುಖ್ಯ. ನಾವು ಒಬ್ಬರನ್ನೊಬ್ಬರು ನಾಶ ಮಾಡೋರಲ್ಲ,
ಒಬ್ಬರನ್ನು ಒಬ್ಬರು ಪ್ರೀತಿಸಲು ಹುಟ್ಟಿದ್ದೇವೆ. ಈ ಭಾಷಣ ಇಂದಿಗೂ ಸಿನಿಮಾ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಭಾಷಣಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹಿಟ್ಲರ್ ಈ ಸಿನಿಮಾ ನೋಡಿದ್ನ? ಇದು ಅನೇಕ ವರ್ಷಗಳಿಂದ ಕೇಳಲಾಗ್ತಾ ಇರುವ ಪ್ರಶ್ನೆ. ದೃಢೀಕೃತ ಇತಿಹಾಸದ ಪ್ರಕಾರ ಹಿಟ್ಲರ್ ಈ ಚಿತ್ರವನ್ನು ನೋಡಿದ್ದಾನೆ ಅಂತ ಖಚಿತ ಸಾಕ್ಷಿ ಇಲ್ಲ. ಕೆಲವು ವರದಿಗಳು ಅವನು ಖಾಸಗಿಯಾಗಿ ನೋಡಿರ್ಬೋದು ಅಂತ ಹೇಳ್ತವೆ, ಆದರೆ ದೃಢೀಪಡಿಸುವ ವಿಶ್ವಾಸಾರ್ಹ ದಾಖಲೆಗಳು ಲಭ್ಯವಿಲ್ಲ. ಆದ್ದರಿಂದ ಇದನ್ನು ಒಂದು ಸಾಧ್ಯತೆ ಅಂತ ಮಾತ್ರ ಪರಿಗಣಿಸಲಾಗುತ್ತೆ. ನಂತರ ಚಾರ್ಲಿ ಒಂದು ಸರ್ತಿ ಹೇಳ್ತಾನೆ, ಹಿಟ್ಲರ್ ನಿಜವಾಗಿ ಏನು ಮಾಡ್ತಾ ಇದ್ದಾನೆ ಅಂತ ನನಗೆ ಮೊದಲೇ ಗೊತ್ತಿದ್ದರೆ, ಸಂಪೂರ್ಣವಾಗಿ ತಿಳಿದಿದ್ದರೆ ಬಹುಶಃ ನಾನು ಆ ಚಿತ್ರವನ್ನು ಆ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾಜಿ ದೌರ್ಜನ್ಯಗಳ ನಿಜವಾದ ಪ್ರಮಾಣ ಯುದ್ಧದ ನಂತರವೇ ಜಗತ್ತಿಗೆ ಸಂಪೂರ್ಣವಾಗಿ ತಿಳಿಯಿತು.